ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123-535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ದೇದುರ್ಗ ಶಾಸಕಿ ಕಾರ್ಯಮ್ಮ ನಾಯಕ್ ಪುತ್ರನಿಂದ ಪೊಲೀಸ್ ಪೇದೆ ಹಲ್ಲೆ. ಆರೋಪಿಗಳ ಬಂಧನಕ್ಕೆ ಶ್ರೀದೇವಿ ನಾಯಕ್ ಆಗ್ರಹ. ಮತ್ತು ಪೇದೆ ಮೇಲೆ ಹಲ್ಲೆ ಪ್ರಕರಣ. ಧರಣಿ ಕುಳಿತ ಶಾಸಕಿ ಕಾರ್ಯಮ್ಮ ಜಿ ನಾಯಕ್. ಅಹೋರಾತ್ರಿ ಧರಣಿ ಸ್ಥಳಕ್ಕೆ ಎಸ್ಪಿ ಭೇಟಿ. ಉದ್ದೇಶಪೂರ್ವಕ ಷಡ್ಯಂತ್ರ. ಕೇಂದ್ರ ಬಿಜೆಪಿ ಸರ್ಕಾರ ರೈತ ಕಾರ್ಮಿಕ ನೀತಿ ಖಂಡಿಸಿ ಫೆಬ್ರವರಿ 16ರಂದು ಗ್ರಾಮೀಣ ಭಾರತ್ ಬಂದ್. ರೈತರು ಕಾರ್ಮಿಕರು ಬೆಂಬಲಿಸಿ ಜಿ ಅಮರೇಶ್. ಮಸಣ ಕಾರ್ಮಿಕರಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಫೆಬ್ರವರಿ 14ರಂದು ಕುತ್ತಿಗೆ ಮಠ ಕುಡಿ ಎಳೆದು ಪ್ರತಿಭಟನೆ. ಕೆಜಿ ವೀರೇಶ್. ಶ್ರೀ ಭಕ್ತ ಮಾರ್ಕಂಡೇಯ ಜಯಂತಿ. ಪದ್ಮಸಾಲಿ ಸಮಾಜದ ಅಭಿವೃದ್ಧಿ ಶ್ಲಾಘನೀಯ. ಕಿಲ್ಲೇಶ್ರೀ. ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಗುತ್ತಿಗೆ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯ. ವಿಕಲಚೇತನರ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಖಿಲ ಭಾರತೀಯ ವಾಲ್ಮೀಕಿ ಸಮಾಜ ಸೇವಾ ಸಂಘ ವತಿಯಿಂದ ಮನವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮನವಿ. ಪೇದೆ ಮೇಲೆ ಹಲ್ಲೆ. ಶಾಸಕಿ ಪುತ್ರ ಸಹೋದರ ಸೇರಿ 8 ಜನರ ವಿರುದ್ಧ ಕೇಸ್ ದಾಖಲು. ಆರೋಪಿಗಳನ್ನು ಬಂಧಿಸಿದ ಪೊಲೀಸರು. ವಾರ್ತೆಗಳ ವಿವರ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಕ್ಕಳು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಅಕ್ರಮ ಮರಳು ಮಟ್ಕಾ ಇಸ್ಪೇಟ್ ದಂಧೆಗಳಿಗೆ ಕಡಿವಾಣ ಹಾಕುವುದಾಗಿ ಭರವಸೆ ನೀಡಿದ್ದ ಜೆಡಿಎಸ್ ಶಾಸಕಿ ಜಿ ಕರೆಮ್ಮ ನಾಯಕ್ ಈಗ ಮಗನಿಂದಲೇ ಅಕ್ರಮ ದಂಧೆ ನಡೆಸಿ ಪೊಲೀಸ್ ಪೇದೆ ಮೇಲೆ ಹಲ್ಲೆ ನಡೆಸಲು ಕಾರಣರಾಗಿದ್ದಾರೆ. ಕೂಡಲೇ ಆರೋಪಿಗಳನ್ನು ಪೊಲೀಸರು ಬಂಧಿಸಬೇಕೆಂದು ಕೆಪಿಸಿಸಿ ಮಹಿಳಾ ನಾಯಕಿ ಶ್ರೀದೇವಿ ನಾಯಕ್ ಹೇಳಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಕ್ಕಳು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಅಕ್ರಮ ಮರಳು ಮಟ್ಕಾ ಇಸ್ಪೇಟ್ ದಂಧೆಗಳಿಗೆ ಕಡಿವಾಣ ಹಾಕುವುದಾಗಿ ಭರವಸೆ ನೀಡಿದ್ದ ಜೆಡಿಎಸ್ ಶಾಸಕಿ ಜಿ ಕರೆಮ್ಮ ನಾಯಕ್ ಈಗ ಮಗನಿಂದಲೇ ಅಕ್ರಮ ದಂಧೆ ನಡೆಸಿ ಪೊಲೀಸ್ ಪೇದೆ ಮೇಲೆ ಹಲ್ಲೆ ನಡೆಸಲು ಕಾರಣವಾಗಿದ್ದಾರೆ. ಕೂಡಲೇ ಆರೋಪಿಗಳನ್ನು ಪೊಲೀಸರು ಬಂಧಿಸಬೇಕೆಂದು ಕೆಪಿಸಿಸಿ ಮಹಿಳಾ ನಾಯಕ ಶ್ರೀದೇವಿ ನಾಯಕ್ ಹೇಳಿದರು. ಕೆಪಿಸಿಸಿ ಮಹಿಳಾ ನಾಯಕಿ ಶ್ರೀದೇವಿ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರವಿವಾರದಂದು ದೇದುರ್ಗದ ಅತಿಥಿ ಗೃಹದಲ್ಲಿ ಶಾಸಕಿಯ ಪುತ್ರ ಸಂತೋಷ್ ಸೇರಿ ಅವರು ಆಪ್ತ ಸಹಾಯಕರು ಬೆಂಬಲಿಗರು ಸೇರಿ ಪೊಲೀಸ್ ಪೇದೆ ಮಾರಣಾಂತಿಕ ಹಲ್ಲೆ ನಡೆಸಿರುವುದು ಖಂಡನೀಯವಾಗಿದೆ. ಆದರೆ ಶಾಸಕರೇ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿ ಡ್ರಾಮಾ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ತಮ್ಮ ಮಗನ ರಕ್ಷಣೆಗೆ ಇಲ್ಲ ಸಲ್ಲದ ನೆಪ ಹೇಳುತ್ತಿದ್ದಾರೆ. ಅಕ್ರಮ ಮರಳು ತಡೆಯುವುದಾಗಿ ಹೇಳಿದವರು ಪುತ್ರನಿಂದಲೇ ಅಕ್ರಮ ಮರಳು ದಂಧೆ ನಡೆಸುತ್ತಿರುವುದು ಬಹಿರಂಗವಾಗಿದೆ. ವಿಧಾನಸೌಧದಲ್ಲಿ ಅಧಿಕಾರಿಗಳು ಮಾತು ಕೇಳುತ್ತಿಲ್ಲ. ಜೀವ ರಕ್ಷಣೆ ನೀಡಬೇಕೆಂದು ಕೇಳಿದವರೇ ಅಧಿಕಾರಿಗಳ ಮೇಲೆ ಗುಂಡಾಗಿರಿ ಪ್ರದರ್ಶಿಸಿದರೆ ಹೇಗೆ ಎಂದು ಪ್ರಶ್ನಿಸಿದರು. ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಐಜಿಯವರು ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ಬಂಧಿಸಬೇಕೆಂದರು. ಕೇವಲ ಕೇಸ್ ದಾಖಲಿಸಿದರೆ ಮಾತ್ರ ಸಾಲದು, ಆರೋಪಿಗಳನ್ನು ಬಂಧಿಸಬೇಕು. ಜೆಡಿಎಸ್ ರಾಜ್ಯಾಧ್ಯಕ್ಷ
ಎಚ್.ಡಿ. ಕುಮಾರಸ್ವಾಮಿಯವರು ದೂರವಾಣಿ ಮಾಡಿದ್ದರಿಂದ ಬಂಧಿತ ಕರಿಯಮ್ಮನ ಮಗನ ಆಪ್ತ ಸಹಾಯಕರನ್ನು ಬಂಧನದಿಂದ ಮುಕ್ತಗೊಳಿಸಲಾಗಿದೆ. ಪೊಲೀಸರಿಗೆ ರಕ್ಷಣೆ ಇಲ್ಲದಂತಾದರೆ ಜನಸಾಮಾನ್ಯರ ಪಾಡೇನು ಎಂದು ಪ್ರಶ್ನಿಸಿದರು. ಶಾಸಕಿ ಕರಿಯಮ್ಮ ನಾಯಕ್ ಸಾರ್ವಜನಿಕರಿಗೆ ಯಾವುದೇ ಅಕ್ರಮ ನಡೆಸಿಲ್ಲ ಎಂದು ಹೇಳಬೇಕಿದೆ. ತಮ್ಮ ಪುತ್ರನಿಂದಲೇ ಗೋಪಾಳಪುರ ಸೇರಿದಂತೆ ಅನೇಕ ಕಡೆಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಸಾಗಾಣಿಕೆ ಜಿಲ್ಲಾಡಳಿತ ಕಡಿವಾಣ ಹಾಕಬೇಕೆಂದರು. ಈ ಕುರಿತು ರಾಜ್ಯದ ಗೃಹ ಸಚಿವರಿಗೂ ದೂರು ನೀಡುವುದಾಗಿ ಹೇಳಿದರು. ನಿಮ್ಗೆಲ್ಲರಿಗೂ ಗೊತ್ತು ಹಾಗೆ ನಮ್ಮ ದೇವರ ತಾಲೂಕಿನ ಶಾಸಕರಾದ ಕರಿಯಮ್ಮ ಜಿ ನಾಯಕ್ ಅವರು ಅವರ ಮಗ ಇನ್ನೇ ಅತಿಥಿ ಗೃಹದಲ್ಲಿ ಸಾಯಂಕಾಲ ಹೊತ್ತಲ್ಲಿ ಏನ್ ಮಾಡ್ತಾರೆ, ಅವ್ರ ಮಗ ಸಂತೋಷ್ ಮತ್ತು ಅವ್ರ ಪಿಎಗಳೆಲ್ಲನೂ ಯಾರನ್ನ ಪೊಲೀಸ್ ಸ್ಟೇಷನ್ ಕರೆಸಿ ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿರೋ ವಿಡಿಯೋ ಮತ್ತೆ ಆಮೇಲೆ ಎಲ್ಲಾನು ಕೂಡ ಅವರ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಕ್ಕಂಥ ಎಲ್ಲ ವಿಡಿಯೋ ಫೋಟೋಗಳೆಲ್ಲ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದ್ದಾವೆ. ನಾನು ಏನ್ ಹೇಳಕ್ ಇಚ್ಛೆ ಪಡ್ತೀನಿ ಅಂತ ಹೇಳಿ ಅಂತಂದ್ರೆ, ಮೊನ್ನೆ ಕರಿಯಮ್ಮ ಜಿ ನಾಯಕ್ ಅವರು ಚುನಾವಣೆಗೂ ಮುಂಚೆ ಏನ್ ಹೇಳ್ತಾ ಇದ್ರು, ನಾನು ಬಂದ್ಮೇಲೆ ಎಲ್ಲಾದ್ರೂ ಸಾರ್ವಜನಿಕರ ಮೇಲೆ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ನಾನು ಅಕ್ರಮವನ್ನ ತಡೆಗಟ್ತೇನೆ, ಅಂದ್ರೆ ಮರಳು ಮಾಫಿ ಆಗಿರ್ಬೋದು, ಆಮೇಲೆ ಏನೋ ಮಟಕ ಆಗಿರ್ಬೋದು, ಆಮೇಲೆ ಇಸ್ಪೇಟ್ ಆಗಿರ್ಬೋದು, ಎಲ್ಲಾನು ಕೂಡ ನಾನು ತಡಿತೀನಿ ಅಂತ ಹೇಳಿ ಸಾರ್ವಜನಿಕವಾಗಿ ಮಕ್ಕಳ ಮೇಲೆ ಪ್ರಮಾಣ ಹಾಗೂ ದೇವರ ಮೇಲೆ ಪ್ರಮಾಣ ಮಾಡ್ತಾ ಇದ್ರು. ಇವಾಗ ತಮ್ಮ ಮಗನ ಬಿಟ್ಬಿಟ್ಟೆ ಇವಾಗ ಏನ್ ಮಾಡ್ತಿದ್ರೆ ಮುಸ್ಲಿಂ ದಂಧೆ ಅಂದ್ರೆ ಮರಳು ದಂಧೆಯನ್ನು ಮಾಡ್ತಾ ಇದ್ದಾರೆ. ಅದು ಉದಾಹರಣೆಗಳು ನೀವೆಲ್ಲರೂ ಇವಾಗ ನೋಡ್ತಾ ಇದ್ದಾರೆ, ಪತ್ರಿಕಾ ಮಾಧ್ಯಮದಲ್ಲಿ ಬರ್ತಾ ಇದ್ದಾವೆ. ಗೋಪುರ ಇತ್ತು ಎಲ್ಲಾನು ಕೂಡ ಇವಾಗ ಪ್ರೆಸೆಂಟ್ ನಿಮ್ಗೆ ಅದನ್ನ ಸತ್ಯಾಸತ್ಯ ತಿಳ್ಕೊಳ್ಬೇಕಂತಂದ್ರೂ ಕೂಡ ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಗೋಪುರ ನಡೀತಾ ಇದೆ, ಬೆಳಕಲ್ಲಿ ನಡೀತಾ ಇದೆ. ಇವಾಗ ಜನಸಾಮಾನ್ಯರು ಇವ್ರನ್ನೆಲ್ಲರನ್ನು ಒಳ್ಳೆ ಮಾಡ್ತಾರೆ ಅಂತ ಹೇಳಿದಂತ ಅಧಿಕಾರಕ್ಕೆ ತಗೊಂಡ್ ಬಂದಿದ್ದಾರೆ. ಇವ್ರ ಮಗನ ವತಿಯಿಂದಲೇ ಎಷ್ಟು ಏನು ಜನಸಾಮಾನ್ಯನ ರಕ್ಷಣೆ ಮಾಡ್ಬೇಕಾಗಿದ್ದವ್ರೆ ಅಧಿಕಾರಿಗಳು. ಆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಆಗಿದೆ, ಈ ತರ ಮಾರಣಾಂತಿಕ ಹಲ್ಲೆ ಆಗಿದೆ ಅಂತಂದ್ರೆ ಜನಸಾಮಾನ್ಯ ರಕ್ಷಣೆ ಮಾಡೋರು ಯಾರು? ಹೌದಲ್ವ? ಹಾಗಾಗಿ ನಾನು ಒಂದು SP ಅವರಿಗಾಯ್ತು, IG ಅವರಿಗಾಯ್ತು, ಯಾವುದೇ ಒತ್ತಡ ಬಂದ್ರು ಅಂದ್ರೆ MLA ಅವರ ಒತ್ತಡ ಏನೇ ಬಂದರೂ ಕೂಡ ನೀವು ಯಾರನ್ನು ಕೂಡ ತಲೆ ಕೆಡಿಸ್ತೇನೆ. ಈ ಒಂದು ಪೊಲೀಸ್ ಬಲೆಯ ಮೇಲೆ ಯಾರು ಹಲ್ಲೆ ಮಾಡಿದರೆ ಅವರ ವಿರುದ್ಧ ಸೂಕ್ತವಾದ ಕಾನೂನಿನ ರೀತಿ ಕ್ರಮ ತಗೊಂಡು ಅವರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. SP ಅವ್ರಿಗೆ ಮಾತಾಡಿದೆ, DOSP ಅವ್ರಿಗೆ ಮಾತಾಡಿದೆ. DOSP ಅವ್ರು ಹೋಗ್ಬಿಟ್ಟು ಅಲ್ಲಿ ಆಸ್ಪತ್ರೆಗೆಲ್ಲ ತೋರಿಸಿ ಅವ್ರನ್ನ ಅಡ್ಮಿಟ್ ಮಾಡಿ ಇದ್ ಮಾಡಿದ್ದಾರೆ. ನಾವು ರಾಯಚೂರು ಆಸ್ಪತ್ರೆಗೆ ಶಿಫ್ಟ್ ಆಗೋರಿದ್ರು ಆಕ್ಚುಲಿ ಅವ್ರನ್ನ ಬೇಡ ಇಲ್ಲೇ ಇರಲಿ ಅಂತ ಹೇಳಿ DOSP ಅವ್ರು ಹೇಳಿದಾರಂತ. ಹಾಗಾಗಿ ಅಲ್ಲೇ ಅವರಿಗೆ ಆರೋಗ್ಯ ತಪಾಸಣೆ ಮಾಡಿಸ್ತಾ ಇದೀವಿ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಮುಖಂಡರುಗಳಾದ ಶಶಿಕಲಾ ಭೀಮರಾಯ, ಮಂಜುಳಾ ಅಮರೇಶ್, ಮಾಲಾ ಭಜಂತ್ರಿ ಉಪಸ್ಥಿತರಿದ್ದರು. ತಾಲೂಕಿನ ಅಕ್ರಮ ಮರಳು ದಂಧೆ, ಇಸ್ಪೇಟ್ ಹಾಗೂ ಮಟ್ಕಾ ಹಾವಳಿ ತಡೆಯುವಂತೆ ಹೋರಾಟ ಮಾಡಿರುವ ಫಲವೇ ಈ ಸುಳ್ಳು ಪ್ರಕರಣ ದಾಖಲೆಗೆ ಕಾರಣವಾಗಿದ್ದು, ಉದ್ದೇಶಪೂರ್ವಕ ನನ್ನ ಹಾಗೂ ಪಕ್ಷದ ಮುಖಂಡರ ಮೇಲೆ ತೇಜೋವಧೆ ಮಾಡಲಾಗುತ್ತದೆ ಎಂದು ಶಾಸಕಿ ಕರಿಯಮ್ಮ ಜಿ ನಾಯಕ್ ದೂರಿದರು. ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆ, ಇಸ್ಪೀಟ್ ಹಾಗೂ ಮಟ್ಕಾ ಹಾವಳಿ ತಡೆಯುವಂತೆ ಹೋರಾಟ ಮಾಡಿರುವ ಫಲವೇ ಈ ಸುಳ್ಳು ಪ್ರಕರಣ ದಾಖಲೆಗೆ ಕಾರಣವಾಗಿದ್ದು, ಉದ್ದೇಶಪೂರ್ವಕ ನನ್ನ ಹಾಗೂ ಪಕ್ಷದ ಮುಖಂಡರ ಮೇಲೆ ತೇಜೋವಧೆ ಮಾಡಲಾಗುತ್ತದೆ ಎಂದು ಶಾಸಕಿ ಕರಿಯಮ್ಮ ಜಿ ನಾಯಕ್ ದೂರಿದರು. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಭಾನುವಾರ ರಾತ್ರಿ ದಿಢೀರ್ ಧರಣಿಗೆ ಕುಳಿತ ಶಾಸಕಿ ವಿಡಿಯೋ ತುಣುಕು ಸರಿಯಾಗಿ ಪರಿಶೀಲಿಸಿ ಮಗ ಸಂತೋಷ್ ಮೇಲೆ ಸುಳ್ಳು ಆಪಾದನೆ ಮಾಡಲಾಗಿದೆ. ತನಿಖೆ ನಡೆಸದೆ ಏಕಾಏಕಿ ಕುಡಿದು ಅಳುತ್ತಿರುವ ಪೇದೆ ಮಾತು ಕೇಳಿ ಸುಳ್ಳು ಪ್ರಕರಣ ದಾಖಲಿಸಿದ್ದೀರಿ ಎಂದು ರೇಗಾಡಿದರು. ಅಮಾಯಕ ಆಪ್ತ ಸಹಾಯಕನನ್ನು ಠಾಣೆಯಲ್ಲಿ ಕೂಡಿಸಲಾಗಿದೆ. ನಾಳೆಯ ಅಧಿವೇಶನ ನಡೆಯಲಿದ್ದು ತಯಾರಿಗಳನ್ನು ಮಾಡಿಕೊಳ್ಳಲು PA ಬೇಕು. ಉದ್ದೇಶಪೂರ್ವಕವಾಗಿ ಇಂಥ ಸಮಸ್ಯೆಗಳನ್ನು ಸೃಷ್ಟಿಸಲಾಗುತ್ತಿದೆ. ಕಳೆದ ಅಧಿವೇಶನದಲ್ಲಿ ಸ್ಪೀಕರಿಗೆ ನನ್ನ ಕ್ಷೇತ್ರದ ಸಮಸ್ಯೆಗಳ ಕುರಿತು ಗಮನ ಸೆಳೆದಿದೆ. ಗೃಹ ಮಂತ್ರಿ ನೀಡಿರುವ ಸೂಚನೆಗಳೇ ಪಾಲನೆಯಾಗಿಲ್ಲ. ಈ ಕುರಿತು ಮತ್ತೊಮ್ಮೆ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡುತ್ತೇನೆ. ಕೆಲ ಪೊಲೀಸರ ದಂಧೆಗಳಿಂದ ವಸೂಲಿಗೆ ಇಳಿದಿದ್ದಾರೆ. ಕೂಡಲೇ ಅವರನ್ನು ಅಮಾನತುಗೊಳಿಸಬೇಕು ಹಾಗೂ PI ಅಶೋಕ್ ಸದಲಗಿ ಅವರನ್ನು ವರ್ಗಾವಣೆ ಮಾಡಬೇಕೆಂದು ಪಟ್ಟು ಹಿಡಿದರು. ಸ್ಥಳಕ್ಕೆ ಭೇಟಿ ನೀಡಿದ SP ನಿಖಿಲ್ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು, ಬೇಕೇ ಬೇಕು, FIR ಕೂಡಲೇ ಆಗ್ಲೇಬೇಕು, FIR ಕೂಡಲೇ ಆಗ್ಲೇಬೇಕು.
ಬೀದಿಗಿಳಿಸಿದಂತ ಭ್ರಷ್ಟ ಪೊಲೀಸ್ ಇಲಾಖೆಗೆ ಧಿಕ್ಕಾರ. ಮಾನ್ಯ ಶಾಸಕರನ್ನ ಬೀದಿಗಿಳಿಸಿದಂತ ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ. ಮಾನ್ಯ ಶಾಸಕರನ್ನ ಬೀದಿಗಿಳಿಸಿದಂತ ಭ್ರಷ್ಟ ಪೊಲೀಸ್ ಇಲಾಖೆಗೆ ಧಿಕ್ಕಾರ. ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು. ಬೇಕೇ ಬೇಕು. ಉಂಡ ರೀತಿಯಲ್ಲಿ ವರ್ತಿಸಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಧಿಕ್ಕಾರ. ಉಂಡ ರೀತಿಯಲ್ಲಿ ನಮ್ಮ PA ಅರೆಸ್ಟ್ ಮಾಡಿರ್ತಕ್ಕಂಥ ಪೊಲೀಸ್ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು. PA ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಧಿಕ್ಕಾರ. ಅನ್ನ ಶಾಸಕರಿಗೆ ಅವಮಾನ ಮಾಡುತ್ತಿರುವ ಭ್ರಷ್ಟ ಪೊಲೀಸ್ ಇಲಾಖೆಗೆ ಧಿಕ್ಕಾರ. ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು. ಬೇಕೇ ಬೇಕು. ಭ್ರಷ್ಟ PI ತೊಲಗಲೇಬೇಕು. ಬೆಳಗ್ಗೆ ಅಮರಂತ ಆಗಲೇಬೇಕು. ಅಶೋಕ್ ಸರಳಿಗೆ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ PI ಮುಂಜಾನೆ ಬೆಳಿಗ್ಗೆ ಅಮರಂತ ಆಗಲೇಬೇಕು. ಒಂದು ಬೆಳಗ್ಗೆ ಆಗದಾಗ ಇರಬಾರ್ದು. ಇಲ್ಲಿ ನಮ್ಮ ಎರಡು FIRಗಳು ತಗೋಬೇಕು. ಮತ್ತೆ ನಮ್ಮಲ್ಲಿರೋಂಥದ್ದು ಒಂದು ಅದೇನದು ಅಲಿಗೇಷನ್ ಇವತ್ತಿಗೆ ಅದೇನಾಗೋದು ಇತ್ಯರ್ಥ ಆಗ್ಬೇಕು. ಯಾವುದೇ ಕಾರಣಕ್ಕೆ ಸತ್ಯನ ಸುಳ್ಳ ಗೊತ್ತಾಗ್ಬೇಕು. ನನವೇನ ಟಿಪ್ಪರ್ಗಳಿದ್ರೆ, ನಾನೇನ ಮಟ್ಟಗಾಡಿಸ್ತಿದ್ರೆ, ಜೂಜಾಡಿಸ್ತಿದ್ರೆ, ಏನನ್ನ ಮಾಡ್ತಿದ್ರೆ ಓಪನ್ ಆಗಿ ನೀವು ನನಗೆ ಹೇಳ್ಬೋದು. ಇಲ್ಲಿ ನಾನು ಕೇಳ್ತೀನಿ. ನಾನು ಸದಾ ನನ್ನ ಕಾನೂನು ಪ್ರಕಾರನೇ ನಾನು ಇರ್ತೀನಿ. ಆಯ್ತಾ? ನಂದು ಏನನ್ನ ತಪ್ಪಿದ್ರೆ, ನಂದೇನನ್ನ ದಬ್ಬಾಳಿಕಿದ್ರೆ, ಏನನ್ನಿದ್ರೆ ಸುಮ್ಮನೆ ಒಬ್ಬನ ಪೊಲೀಸ್ನ ಬಿಟ್ಟು ಪ್ರಿಪ್ಲಾನ್ ಮಾಡಿ ಉದ್ದೇಶಪೂರ್ವಕವಾಗಿ ನನ್ನ ಕುಟುಂಬದ ಮೇಲೆ, ನನ್ನ ಮೇಲೆ, ನಮ್ಮ ಲೀಡರ್ ಮೇಲೆ, ನನ್ನ PN ಮೇಲೆ ಈ ಉದ್ದೇಶಪೂರ್ವಕವಾಗಿ ಮಾಡಿರಲ್ಲ. ಇವ್ ಅಂದ್ರೆ ನನ್ನ ಯಾರು ರಕ್ಷಣೆ ಮಾಡಿಕೆ ಅವರು PN ನೀವು ತಗೊಂಬಂದು ಕೂಡ್ಸಿದ್ರಿ. ನನ್ನ ಜೊತೆ ಇರೋರು ಯಾರು? ನನ್ನ ಕೆಲಸ ಕಾರ್ಯಗಳು ಮಾಡೋರು ಯಾರು? ಇದು ಸಾಮಾನ್ಯ ಪ್ರಜ್ಞೆ ಅದ ನಿಮ್ಗ ಪೊಲೀಸ್ ಇಲಾಖೆಗೆ? ಈಗ ನನ್ನ ಜವಾಬ್ದಾರಿ ಅದಿಲ್ಲ ಸರ್. ನನ್ನ ಜವಾಬ್ದಾರಿ ನಾಳೆ ಬೆಳಗಿದ್ರೆ PA ಬೇಕು ನನಗೆ. ಈಗ ಅವ್ರು ನೆನ್ ಕೂಡಿಸಿದ್ರಿ ನೀವು. ಇಲ್ಲಿ ಬಿಡ್ರಿ, ನೀವು ತಪ್ಪು ಮಾಡಿದ್ರೆ ಎಲ್ಲರೂ ತಂದು ಕೂಡ್ತೀರಿ ಕಾನೂನು ಪ್ರಕಾರ. ನನ್ನ ಮಗನ ಹಾಕ್ರಿ ಏನನ್ನಿದ್ರೆ ಅಲ್ಲಿ ಸತ್ಯ ಇತ್ತಂದ್ರೆ ನೋಡ್ರಿ ಆ ವಿಡಿಯೋ ನೀವು ಯಾಕೆ ಸರಿಯಾಗಿ ಪರಿಶೀಲಿಸಿಲ್ಲ ನೀವು? ಈಗ ಅಂದ್ರೇನು ಆತ ಇರೋದ್ನೇನು ಒಡ್ಸಣ್ಣನ ಗುಲ್ಕೋಸ್ ಹಚ್ಕೊಂಡು ಬೆಳೆಸಿ ಬಿದ್ದು ಎಲ್ಲ ಸುತ್ತ ಪೊಲೀಸರು ಇದೆಲ್ಲ ರಾಜಕೀಯ ಬಿತ್ತು. ನನಗ ಸರ್ ಇವತ್ತೆಲ್ಲ ಸ್ಪೀಕರಿಂದ ನನಗ ಇಲ್ಲಿ ಪೊಲೀಸ್ ಇಲಾಖೆ ಮುಂದೆ ಏನ್ ಪ್ರಾಬ್ಲಮ್ ನೋಡ್ರಿ ಅಂತ ಹೇಳಿ MLA ಅವ್ರದ್ದು ಏನಂತ ಕಳಿಸಿದ್ರೆ ನನ್ನ ವಿರುದ್ಧ ಎಲ್ಲೇ ಕುಂತ್ಕೊಂಡು ಉಸಿಗಿನ ಟೀಮನ್ನು ಕರ್ಕೊಂಡು ನನ್ನ ವಿರುದ್ಧ ಹೊಸಕೇರಿಯಪ್ಪ ಅವರು ವರದಿ ಕೊಟ್ಟರು. ಅದ್ರ ಬಗ್ಗೆ ನಾನು ಸದನದಾಗ ಚರ್ಚೆ ಆಗ್ತದ. ಹೋಸಲನೆ ಮಾಡ್ಬೇಕಂದ್ರೆ ಸಮಯ ಸಿಕ್ಕಿಲ್ಲ. ಈಗ ನಾಳೆ ಹೋಗ್ಬೇಕಂದ್ರೆ ನನಗೆ ಈ ಒಂದು ಗಂಡಾಂತರ ಬಂತು. ಇಷ್ಟೊತ್ತಿಗೆ ನಾನು ಅರ್ಧ ದಾರಿಗಿರ್ತಿದ್ದೆ. ನಾಳೆ ಶಾಸಕಾಂಗ ಸಭೆ ಅದ. ಮತ್ತೆ ನಾನು ಒಳ್ಳೆ ಇದನ್ನ ನನ್ನ ಮಿಸ್ ಆಗ್ತಕ್ಕಂಥ ಇದ್ರ ಕಾಲ ನನಗೆ ಬಹಳಷ್ಟು ನೋವಾಗ್ಯದ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ದತ್ತಾತ್ರೇಯ, JDS ಮುಖಂಡರಾದ ಸಿದ್ದನಗೌಡ ಮೂಡಲಗುಂಡ, ಬಸವರಾಜ್ ನಾಯಕ್ ಮಸ್ಕಿ, ರಮೇಶ್ ರಾಮನಾಳ, ಈಶಪ್ಪ ಸಾಹುಕಾರ, ಇಸಾಕ್ ಸಾಬ್ ಮೇಸ್ತ್ರಿ, ಹನುಮಂತರಾಯ ನಾಯಕ್ ಚಿಂತಲಕುಂಟಿ, ಗೋವಿಂದರಾಜ್ ನಾಯಕ್ ಹಾಗೂ ಇತರರು ಇದ್ದರು. ಕೇಂದ್ರದ ಬಿಜೆಪಿ ಸರ್ಕಾರ ರೈತ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಫೆಬ್ರವರಿ 16ರಂದು ಸಂಯುಕ್ತ ಕಿಸಾನ್ ಮೋರ್ಚಾ SKM ಸಂಘಟನೆ ಗ್ರಾಮೀಣ ಭಾರತ್ ಬಂದ್ ನಡೆಸಲಿದೆ ಎಂದು TUCA ಜಿಲ್ಲಾಧ್ಯಕ್ಷ ಜಿ ಅಮರೇಶ್ ಹೇಳಿದರು. ಕೇಂದ್ರದ ಬಿಜೆಪಿ ಸರ್ಕಾರ ರೈತ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಫೆಬ್ರವರಿ 16ರಂದು ಸಂಯುಕ್ತ ಕಿಸಾನ್ ಮೋರ್ಚಾ SKM ಸಂಘಟನೆ ಗ್ರಾಮೀಣ ಭಾರತ್ ಬಂದ್ ನಡೆಯಲಿದೆ ಎಂದು TUCA ಜಿಲ್ಲಾಧ್ಯಕ್ಷ ಜಿ ಅಮರೇಶ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 10ಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳು ಹೋರಾಟವನ್ನು ಬೆಂಬಲಿಸಿ ಭಾಗವಹಿಸಲಿವೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸುಳ್ಳುಗಳನ್ನು ಹೇಳುತ್ತಲೇ ಜನರ ದಾರಿ ತಪ್ಪಿಸುತ್ತಾ ಬಂದಿದೆ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿಸುವುದಾಗಿ ಹೇಳಿದ್ದು ಮಾತು ಮರೆತಿದೆ. ಕಳೆದ 10 ವರ್ಷಗಳಲ್ಲಿ ನಿರುದ್ಯೋಗ ಪ್ರಮಾಣ ಹೆಚ್ಚಳವಾಗಿದೆ. ದುಡಿಯುವ ಜನರ ವೇತನ ಕುಸಿದು ಕೆಲಸ ದೊರೆಯದ ಸ್ಥಿತಿ ಆವರಿಸಿದೆ. ರೈತರ ದುಡಿಮೆಗೆ ಬೆಲೆ ಇಲ್ಲದೆ ಹೋಗಿದೆ. ಬೆಳೆದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಘೋಷಣೆಯಾಗಿದ್ದರೂ ದೊರೆಯದೆ ಹೋಗುತ್ತಿರುವುದರಿಂದ ಕನಿಷ್ಠ ಬೆಂಬಲ ಕಾಯ್ದೆ ರೂಪಿಸಲು ಮುಂದಾಗುತ್ತಿಲ್ಲ. ಕಾರ್ಮಿಕರ ಸೌಲಭ್ಯ ಪಡೆಯಲು ಸಾಧ್ಯವಾಗದೆ ಕಾರ್ಮಿಕ ಕಾಯ್ದೆಗಳನ್ನು ತಿದ್ದುಪಡಿ ತರಲು ಹೊರಟಿದೆ. ರೈತರು ಹಾಗೂ ಕಾರ್ಮಿಕರಿಗೆ ಜೀವನ ಭದ್ರತೆ ಇಲ್ಲದಂತೆ ಹೋಗಿದೆ. ರೈತರ ಆದಾಯ ದ್ವಿಗುಣಗೊಳಿಸುವುದಾಗಿ ಹೇಳಿ ಇರುವ ಆದಾಯವು ಕುಸಿತವಾಗುವ ನೀತಿ ರೂಪಿಸುತ್ತಿದೆ. ರೈತ ಮತ್ತು ಕಾರ್ಮಿಕ ನೀತಿಗಳ ವಿರುದ್ಧ ರೈತರು ಕಾರ್ಮಿಕರ ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆಗೆ ಬೆಂಬಲಿಸಿ
ಬೆಂಬಲಿಸುವಂತೆ ಮನವಿ ಮಾಡಿದರು. ಬೀಜ ಸಬ್ಸಿಡಿ ಶೇಕಡ 50ಕ್ಕೆ ಹೆಚ್ಚಿಸುವುದು, ರಸಗೊಬ್ಬರ, ವಿದ್ಯುತ್ ಸಬ್ಸಿಡಿ ನೀಡುವುದು, ಉದ್ಯೋಗ ಖಾತ್ರಿ ಯೋಜನೆಯಡಿ ದಿನಕ್ಕೆ 500 ರೂಪಾಯಿ ದಿನಗೂಲಿ ನಿಗದಿಪಡಿಸುವುದು, ಕನಿಷ್ಠ ವೇತನ ಎಲ್ಲರಿಗೂ 31,000 ರೂಪಾಯಿ ನಿಗದಿಪಡಿಸುವುದು, ಗುತ್ತಿಗೆ ಪದ್ಧತಿ ರದ್ದುಗೊಳಿಸಿ ಸಾಮಾಜಿಕ ಭದ್ರತೆ ಒದಗಿಸುವಂತೆ ರಾಯಚೂರು, ಸಿಂಧನೂರು, ಮಸ್ಕಿ, ಹಟ್ಟಿ ಸೇರಿದಂತೆ 7 ಕಡೆ ಸಂಘಟನೆಯಿಂದ ಭಾರತ್ ಬಂದ್ ಬೆಂಬಲಿಸಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ಹಾಗೆ 10 ಸೆಂಟ್ರಲ್ ಟ್ರೇಡ್ ಯೂನಿಯನ್ಗಳು ಕೂಡ SKM ಜೊತೆಗೆ ಭಾಗವಹಿಸ್ತಾ ಇದ್ದೇವೆ. ಅಖಿಲ ಭಾರತ ಮಟ್ಟದಲ್ಲಿ ನಾಳೆ ಫೆಬ್ರವರಿ 16ಕ್ಕೆ ಗ್ರಾಮೀಣ ಭಾರತ ಬಂಧು ಜೊತೆಗೆ ಇಡೀ ಕರ್ನಾಟಕ ರಾಜ್ಯದ ಕೈಗಾರಿಕಾ ಕೇಂದ್ರಗಳು ಮತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಕೈಗಾರಿಕಾ ಕೇಂದ್ರಗಳನ್ನ ಎಲ್ಲನ ಮುಚ್ಚಬೇಕು. ಕಾರ್ಮಿಕ ವಿರೋಧಿ, ರೈತ ವಿರೋಧಿ ಕೇಂದ್ರ ಸರ್ಕಾರ ಕಳೆದ ದಶಕಗಳಿಂದ ಅಧಿಕಾರದಲ್ಲಿದೆ. ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಜಾರಿಗೆ ತರ್ತಾ ಇದೆ. ಆಮೇಲೆ ರೈತ ವಿರೋಧಿ ಕಾನೂನುಗಳನ್ನು ಜಾರಿಗೆ ತರ್ತಾ ಇದೆ. ಅದರ ಸಂಬಂಧಪಟ್ಟಂಗ ರೈತರಿಗೆ SKMನ ಕರೆ ಏನಂತಂದ್ರೆ ಉದ್ಯೋಗ ಭದ್ರತೆ ಕೊಡಬೇಕು. ಅದೇ ಹೊತ್ತಿನಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸು ಈಗಾಗಲೇ ಜಾರಿ ಮಾಡಬೇಕು, ಅದನ್ನೊಂದು ಕಾನೂನಾಗಿ ಮಾಡಬೇಕು ಅನ್ನೋ ಸಂಬಂಧಪಟ್ಟಂಗ ಈ ಹೋರಾಟದ ಕರೆ. ಈಗ ಈ ಹೋರಾಟದ ಜೊತೆಗೆ ರಾಯಚೂರು ಜಿಲ್ಲೆಯೊಳಗೂ ನಾಳೆ ಫೆಬ್ರವರಿ 16ರಿಂದ ಜಿಲ್ಲೆಯಾದ್ಯಂತ ಕಾರ್ಮಿಕರು, ತಮ್ಮ ಸ್ಥಳದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು, ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಎಲ್ಲರೂ ಕೆಲಸವನ್ನು ಸ್ಥಗಿತಗೊಳಿಸಿ ಫೆಬ್ರವರಿ 16ಕ್ಕೆ ಈ ಒಂದು ಅಖಿಲ ಭಾರತ ಮಟ್ಟದ ಹಳ್ಳಿಗಳ ಭಾರತ ಬಂಧು ಕಾರ್ಯಕ್ರಮದಲ್ಲಿ ಎಲ್ಲಾ ಕಾರ್ಮಿಕರು ಭಾಗವಹಿಸಬೇಕು, ರೈತರು ಭಾಗವಹಿಸಬೇಕು. ಅದರ ಸಂಬಂಧಪಟ್ಟಂಗ ಮುಂದಿನ ದಿನಮಾನಗಳಲ್ಲಿ ಈ ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ಸರ್ಕಾರವನ್ನ ಯಾವುದೇ ಕಾರಣಕ್ಕ ಸೋಲಿಸಬೇಕು ಅನ್ನೋ ನಿಟ್ಟಿಗೆ ಈ ಕರೆ ಆಗಿದೆ. ಅದಕ್ಕಾಗಿ ನಾಳೆ 16ನೇ ತಾರೀಕಿಗೆ ನಾವು ರಾಯಚೂರಿನಲ್ಲಿ ಮತ್ತು ಹಟ್ಟಿಯಲ್ಲಿ, ಮಸ್ಕಿಯಲ್ಲಿ, ಸಿಂಧನೂರು ಸುಮಾರು 7 ತಾಲೂಕುಗಳಲ್ಲಿ ನಾವು ಈ ಒಂದು ಹೋರಾಟಕ್ಕೆ ಬೆಂಬಲಿಸಿ ಆಮೇಲೆ ಕಾರ್ಮಿಕರ ಜೊತೆಗೆ ಈ ಹೋರಾಟದಲ್ಲಿ ಪಾಲ್ಗೊಳ್ತೀವಿ. ಅದೇ ಹೊತ್ತಿನಲ್ಲಿ ಈ ಹೋರಾಟದಲ್ಲಿ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ಬೇಕಂತ ಹೇಳ್ತಿತ್ತು ಸರ್ಕಾರ, ಅದನ್ನು ಮಾಡ್ಲಿಕ್ಕಾಗಿಲ್ಲ. ಆಮೇಲೆ ನಾವು ಪ್ರತಿಯೊಬ್ಬ ಕುಟುಂಬಕ್ಕೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು, ಅದನ್ನು ಹಾಕ್ಲಿಕ್ಕಾಗಿಲ್ಲ. ಈ ಹೋರಾಟದ ಮುಖ್ಯ ಕರೆ ಕಾರ್ಮಿಕರಿಗೆ ಮಿನಿಮಮ್ ವೇಜಸ್ 31,000 ರೂಪಾಯಿ, ಯಾಕಂದ್ರೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಅದಕ್ಕೆ ಈ ಹೋರಾಟದ ಕರೆ ಏನಂತಂದ್ರೆ ಒಂದು ರೈತರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಕಾನೂನನ್ನಾಗಿ ಜಾರಿ ಮಾಡಬೇಕು, ಅವರಿಗೆ ಭದ್ರತೆ ಕೊಡಬೇಕು. ಇವತ್ತಿನ ರೈತರು ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ, ಸುಮಾರು ಜನ ಆತ್ಮಹತ್ಯೆಗಳು ನಡೀತಾ ಇದ್ದಾವೆ. ಆಮೇಲೆ ಕರ್ನಾಟಕದಲ್ಲಿ ವಿಪರೀತ ಬರಗಾಲ ಬಿದ್ದಿದೆ, ಉದ್ಯೋಗ ಇಲ್ಲ. ಉದ್ಯೋಗದ ಅರಸಿ ಇವತ್ತಿನ ದಿನ ಬೊಂಬಾಯಿ ಮತ್ತು ಪೂನಾ, ಬೆಂಗಳೂರಂತ ಮಹಾನಗರಕ್ಕೆ ಹೋಗಿ ಹೆಣಗಳಾಗಿ ಬರ್ತಕ್ಕಂಥ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈ ಮಹತ್ವದ ಹೋರಾಟದಲ್ಲಿ ರಾಯಚೂರಿನಲ್ಲಿ ಎಲ್ಲಾ ಕಾರ್ಮಿಕರು, ರೈತರು, ಆಮೇಲೆ ಅಸಂಖ್ಯಾತ ಆಟೋ ಕಾರ್ಮಿಕರು, ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡತಕ್ಕಂಥ ಆಟೋ ಕಾರ್ಮಿಕರು ಎಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಿ ಸಂಪೂರ್ಣ ಬಂದ್ಗೆ ಬೆಂಬಲಿಸಬೇಕನ್ನೋದು ನಾವು ಇವತ್ತಿನ ಪತ್ರಿಕಾಗೋಷ್ಠಿ. ಈ ಸಂದರ್ಭದಲ್ಲಿ ಅಜೀಜ್ ಜಾಗೀರ್ದಾರ್, ಜಿ ಅಡವಿರಾವ್, ನಿರಂಜನ್, ಲಕ್ಷ್ಮಣ್ ಉಪಸ್ಥಿತರಿದ್ದರು. ರಾಜ್ಯ ಬಜೆಟ್ನಲ್ಲಿ ಮಸಣ ಕಾರ್ಮಿಕರನ್ನು ನಗರ ಸ್ಥಳೀಯ ನೌಕರರೆಂದು ಪರಿಗಣಿಸುವುದು ಹಾಗೂ ಇತರೆ ಯೋಜನೆಗಳನ್ನು ಜಾರಿಗೊಳಿಸಲು ಆಗ್ರಹಿಸಿ ಫೆಬ್ರವರಿ 13ರಂದು ಕುತ್ತಿಗೆ ಮಟ್ಟ ಹೊತ್ತುಕೊಂಡು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಮಸಣ ಕಾರ್ಮಿಕರ ಸಂಘದ ಜಿಲ್ಲಾ ಸಂಚಾಲಕ ಕೆಜಿ ವೀರೇಶ್ ಹೇಳಿದರು. ರಾಜ್ಯ ಬಜೆಟ್ನಲ್ಲಿ ಮಸಣ ಕಾರ್ಮಿಕರನ್ನು ನಗರ ಸ್ಥಳೀಯ ನೌಕರರೆಂದು ಪರಿಗಣಿಸುವುದು ಹಾಗೂ ಇತರೆ ಯೋಜನೆಗಳನ್ನು ಜಾರಿಗೊಳಿಸಲು ಆಗ್ರಹಿಸಿ ಫೆಬ್ರವರಿ 13ರಂದು ಕುತ್ತಿಗೆ ಮಟ್ಟ ಹೊತ್ತುಕೊಂಡು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಮಸಣ ಕಾರ್ಮಿಕರ ಸಂಘದ ಜಿಲ್ಲಾ ಸಂಚಾಲಕ ಕೆಜಿ ವೀರೇಶ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ ಅನೇಕ ವರ್ಷಗಳಿಂದ ಮಸಣ ಕಾರ್ಮಿಕರಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ಗುರುತಿಸುವ ಕೆಲಸವಾಗಿರಲಿಲ್ಲ. ಸಂಘಟನೆಯಿಂದ ಅನೇಕ ಹಂತದ ಪ್ರತಿಭಟನೆ ನಡೆಸಲಾಗಿದೆ. ಕಳೆದ ವರ್ಷ ಡಿಸೆಂಬರ್ 21ರಿಂದ 3 ದಿನ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು. ಅಂದು ಸ್ಥಳಕ್ಕೆ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಅಧಿಕಾರಿಗಳ ಸಭೆ ನಡೆಸುವುದಾಗಿ ಭರವಸೆ ನೀಡಿದ್ದರು. ಈ ಕುರಿತು ಫೆಬ್ರವರಿ 2ರಂದು ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳನ್ನು ಸಭೆ ಮಾಡಲಾಗಿದೆ. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಮಸಣ ಕಾರ್ಮಿಕರಿಗಾಗಿ ಸೇವೆ ಸಲ್ಲಿಸಿದವರಿಗೆ ಕನಿಷ್ಠ
ವೇತನ, ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ, ಹೆಣ್ಣು ಮಕ್ಕಳ ಮದುವೆಗೆ ಆರ್ಥಿಕ ನೆರವು, ಪಿಂಚಣಿ, ನಿವೇಶನ ಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಬಜೆಟ್ನಲ್ಲಿ ಅನುದಾನ ಕಾಯ್ದಿರಿಸಬೇಕಿದೆ. ಸರ್ಕಾರ ಗಮನ ಸೆಳೆಯಲು ಫೆಬ್ರವರಿ 14ರಂದು ರಾಯಚೂರು ನಗರದ ಜಲಾಲ್ ನಗರ ಮಸಣ ಭೂಮಿಯಲ್ಲಿ ಕುತ್ತಿಗೆ ಮಟ್ಟ ಕುಣಿ ತೋಡಿ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಒಂದು ರಾಜ್ಯ ಮಟ್ಟದ ಅನಿರ್ದಿಷ್ಟ ಒಂದು ಹೋರಾಟವನ್ನು ನಾವು ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಹೋರಾಟದ ಸ್ಥಳಕ್ಕೆ ಸರ್ಕಾರದ ಪರವಾಗಿ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರವರು ಬಂದು ನಮ್ಮ ಒಂದು ಬೇಡಿಕೆಗಳ ಒಂದು ಮನವಿಯನ್ನು ಸ್ವೀಕರಿಸಿ ಸಂಬಂಧಪಟ್ಟಂಥ ಇಲಾಖೆಯ ಸಚಿವರು ಮತ್ತು ಅಧಿಕಾರಿಗಳ ಜೊತೆಗೆ ಏನಂದರೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಸಚಿವರು ಮತ್ತು ಇಲಾಖೆ ಅಧಿಕಾರಿಗಳು, ಅದೇ ರೀತಿಯಾಗಿ ನಗರಾಭಿವೃದ್ಧಿ ಇಲಾಖೆಯ ಸಚಿವರು ಮತ್ತು ಅಧಿಕಾರಿಗಳ ಜೊತೆಗೆ ನಿಮಗೆ ಒಂದು ಜಂಟಿ ಸಭೆಯನ್ನು ನಡೆಸಿ ನಿಮ್ಮ ಒಂದು ಬೇಡಿಕೆಗಳ ಈಡೇರಿಕೆಗೆ ನಾವು ಕ್ರಮ ವಹಿಸ್ತೀವಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಅವತ್ತಿನ ದಿನ ಡಿಸೆಂಬರ್ 21ರ ಒಂದು ಹೋರಾಟದಲ್ಲಿ ಮೊನ್ನೆ ಆಯುಕ್ತರು ಕೊಟ್ಟಿದ್ದರು. ಅದರ ಪರಿಣಾಮ ಮೊನ್ನೆ ಫೆಬ್ರವರಿ 2ನೇ ತಾರೀಕಿಗೆ ನಗರಾಭಿವೃದ್ಧಿ ಇಲಾಖೆಯ ಆಯುಕ್ತರ ನೇತೃತ್ವದಲ್ಲಿ ಬೆಂಗಳೂರಿನ ವಿಕಾಸಸೌಧದಲ್ಲಿ ಒಂದು ಸಭೆಯನ್ನು ಜರುಗಿತು. ಆ ಸಭೆಯಲ್ಲಿ ಈ ನಗರ ಮತ್ತು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಮಷಣ ಕಾರ್ಮಿಕರಿಗೆ ಇವತ್ತು ಕನಿಷ್ಠ ವೇತನ ಕೊಡಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಅದರ ಜೊತೆಗೆ ಅವರಿಗೆ ಕುಣಿ ತೋಳಿಕೆ ಏನು ಬೇಕಾಗಿರ್ತಕ್ಕಂಥ ಪರಿಕರಗಳೇನಿದೆ, ಗುದ್ಲಿ, ಆರಿ, ಸಲಿಕೆ ಅವು ಕೂಡ ಕೊಡಲಿಕ್ಕೆ ಇದಾಗಿದ್ದಾರೆ. ಮತ್ತು ಅವ್ರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ನಾವು ಕೊಡ್ತೀವಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೂಡ ಅವರು ಇದು ಮಾಡಿದ್ದಾರೆ. ಮತ್ತು ಅವರ ಹೆಣ್ಣು ಮಕ್ಕಳಿಗೆ ಏನಿದೆ ಮದುವೆಗೆ ಒಂದು ಪ್ರೋತ್ಸಾಹಧನವನ್ನು ಕೂಡ ಸಹಾಯಧನವನ್ನು ಕೂಡ ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಅವರು ಒಪ್ಪಿಕೊಂಡಿದ್ದಾರೆ. ಮತ್ತು ಕಾಯಂ ಆಗಿ ನಾವು ನೇಮಕ ಮಾಡಬೇಕು ಮಶಾನಕ್ಕೆ ಒಬ್ಬರು ಅನ್ನುವಂಥ ವಿಚಾರ ಏನಿದೆ ಅದು ಮುಖ್ಯಮಂತ್ರಿಗಳ ಜೊತೆಗೆ ನಾವು ಚರ್ಚೆ ಮಾಡಿ ನಾವು ಅಂತಿಮ ತೀರ್ಮಾನವನ್ನು ತಗೊಳ್ತೀವಿ. ನಮ್ಮ ಒಂದು ಮಿತಿಯಲ್ಲಿ ಏನು ಕೆಲಸ ಆಗುತ್ತೆ ಅದನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಅವರು ಕೊಟ್ಟಿದ್ದಾರೆ. ಬಟ್ ಆದರೆ ಪಂಚಾಯತ್ ಮಟ್ಟದಲ್ಲಿ ಬರ್ತಕ್ಕಂಥ ಹಳ್ಳಿಯಲ್ಲಿ ಇರ್ತಕ್ಕಂಥ ಕಾರ್ಮಿಕರ ಸಂಬಂಧಪಟ್ಟಂಗೆ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಅವತ್ತಿನ ಸಭೆಗೆ ಕೆಲವು ಕಾರಣಾಂತರಗಳಿಂದ ಭಾಗವಹಿಸಲಿಕ್ಕೆ ಆಗಿಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಮತ್ತೆ ಅವರು ಪುನಃ ಈ ತಿಂಗಳ 25, 26ನೇ ತಾರೀಕಿಗೆ ನಾವು ಸಭೆಯನ್ನು ಕರೆದು ಆ ಒಂದು ಪಂಚಾಯತ್ ಮಟ್ಟದಲ್ಲಿ ಬರ್ತಕ್ಕಂಥ ಕಾರ್ಮಿಕರದ್ದು ಕೂಡ ನಾವು ಬೇಡಿಕೆಗಳನ್ನು ನಾವು ಪರಿಶೀಲನೆ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಈ ಎಲ್ಲ ಏನು ಫೆಬ್ರವರಿ 2ನೇ ತಾರೀಕಿಗೆ ಆಗಿರ್ತಕ್ಕಂಥ ಸಭೆಯ ತೀರ್ಮಾನಗಳನ್ನು ನಾಳೆ ಬರ್ತಕ್ಕಂಥ ಫೆಬ್ರವರಿ 16ರ ಬಜೆಟ್ನಲ್ಲಿ ಜಾರಿಗೊಳಿಸಬೇಕು ಮತ್ತು ಕಾರ್ಮಿಕರಿಗೆ ಕನಿಷ್ಠ ವೇತನ ಇವೆಲ್ಲವೂ ಕೂಡ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಗಳನ್ನು ಒತ್ತಾಯಿಸಿ ಇಡೀ ರಾಜ್ಯಾದ್ಯಂತ ಕುತ್ತಿಗೆ ಮಠ ಕುಣಿಯನ್ನು ತೋಡ್ಕೊಂಡು ಒಂದು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಒಂದು ಚಳುವಳಿಯನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರ ಭಾಗವಾಗಿ ರಾಯಚೂರು ನಗರದಲ್ಲಿ ನಮ್ಮ APMC ಗಂಜ್ ಪಕ್ಕದಲ್ಲಿರ್ತಕ್ಕಂಥ ಸಂತೆ, ದನದ ಸಂತೆ ಪಕ್ಕದಲ್ಲಿರುವಂಥ ಸಾರ್ವಜನಿಕ ರುದ್ರಭೂಮಿ ಜಲಾಲ್ ನಗರದಲ್ಲಿ ನಾವು ಅವತ್ತೇನಂತಂದ್ರೆ ಬೆಳಗ್ಗೆ 11 ಗಂಟೆಗೆ ಒಂದು ಕುತ್ತಿಗೆ ಮಠ ಕುಣಿಯನ್ನು ತೋಡ್ಕೊಳ್ಳೋ ಮೂಲಕ ಒಂದು ಸರ್ಕಾರದ ಮೇಲೆ ನಮ್ಮ ಹಕ್ಕೊತ್ತಾಯಗಳನ್ನು ಈಗೇನು ಒಪ್ಪಿಕೊಂಡಿದ್ದಾರೆ ಅವನ್ನ ಈ ಬಜೆಟ್ನಲ್ಲಿ ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ತರಲಿಕ್ಕೆ ಈ ಒಂದು ಚಳವಳಿಯನ್ನು ನಾವು ಈ ಸಂದರ್ಭದಲ್ಲಿ ಚಂದಪ್ಪ, ನರಸಿಂಹಲು, ಕರಿಯಪ್ಪ, ಬೂರ್ದಿಪಾಳ ಉಪಸ್ಥಿತರಿದ್ದರು. ಪದ್ಮಶಾಲಿ ಸಮಾಜವು ಚಿಕ್ಕ ಸಮುದಾಯ ಆಗಿದ್ದರೂ ಪ್ರತಿ ವರ್ಷ 3 ದಿನಗಳು ಶ್ರೀ ಭಕ್ತ ಮಾರ್ಕಂಡೇಯ ಜಯಂತಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದು ದೇವಸ್ಥಾನ ಅಭಿವೃದ್ಧಿ ಹೊಂದುತ್ತಿರುವುದು ಸಂತಸದ ವಿಷಯ ಎಂದು ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಪದ್ಮಶಾಲಿ ಸಮಾಜವು ಚಿಕ್ಕ ಸಮುದಾಯ ಆಗಿದ್ದರೂ ಪ್ರತಿ ವರ್ಷ 3 ದಿನಗಳು ಶ್ರೀ ಭಕ್ತ ಮಾರ್ಕಂಡೇಯ ಜಯಂತಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದು ದೇವಸ್ಥಾನ ಅಭಿವೃದ್ಧಿ ಹೊಂದುತ್ತಿರುವುದು ಸಂತಸದ ವಿಷಯ ಎಂದು ಸಾವಿರ ದೇವರ ಸಂಸ್ಥಾನ ಶ್ರೀ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರ ಮಹಾಸ್ವಾಮಿಗಳು ಹೇಳಿದರು. ಅವರು ಇಂದು ಮಾಣಿಕ್ ನಗರದ ಶ್ರೀ ಮಾರ್ಕಂಡೇಯ ದೇವಸ್ಥಾನದಲ್ಲಿ ಜಯಂತಿ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ನೂತನ ಕೊಠಡಿಗಳನ್ನು ಉದ್ಘಾಟಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮಾರ್ಕಂಡೇಯ ಚಿರಂಜೀವಿ ಈ ವರ್ಷ ಅವರ ಚರಿತ್ರೆ ಪುರಾಣ ರೂಪದಲ್ಲಿ ಶ್ರೀ ಹನುಮಂತಪ್ಪ ಕಾಕರಗಲ್ ದಂಪತಿಗಳಿಂದ ಪುರಾಣ ಹಮ್ಮಿಕೊಂಡು ತಾವೆಲ್ಲ ತಮ್ಮ ಜೀವನ ಧನ್ಯರಾಗಿದ್ದೀರಿ. ಚಿರಂಜೀವಿ ಅವರ ವಂಶಸ್ಥರಾದ ಪದ್ಮಶಾಲಿಗಳು ನೇಯ್ಗೆ ಮುಖಾಂತರ ವಸ್ತ್ರವನ್ನು ನೇಯುವ ಕಾಯಕ ಅನ್ನ ನೀಡುವ ರೈತನಿಗೆ ಸಮನಾಗಿದ್ದು ಕಡ್ಡಿಪಟ್ಟಣದಲ್ಲಿ ಸೀರೆ ನೇಯ್ದು ವಿಶ್ವದಲ್ಲೇ ಖ್ಯಾತರಾಗಿದ್ದಾರೆ. ದೇವಸ್ಥಾನದ ಅಭಿವೃದ್ಧಿ ಜೊತೆಗೆ ಸಮಾಜವು ಎಲ್ಲ ರೀತಿಯಿಂದಲೂ ಅಭಿವೃದ್ಧಿ ಹೊಂದಲಿ ಎಂದರು. ಜಿಲ್ಲಾ ಹಿಂದುಳಿದ ವರ್ಗಗಳ ಸಮುದಾಯಗಳ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಕೆ ಶಾಂತಪ್ಪ ಅವರು ಮಾತನಾಡಿದರು.
ನೀವು ಕೇಳಿದ್ರು ಇನ್ನೂ ಗೊತ್ತಿಲ್ಲ. ಆದ್ರೆ ನಮ್ಮ ಬೆಳಗೋಡು ಗೋವಿಂದರಾಜ್ ಅವರು, ವೆಂಕಟೇಶ್ ಅವರು, ಸಮಾಜದ ಮುಖಂಡರು ಇವರಿಗೆ ನಮಸ್ಕಾರವನ್ನ ಕೊಡ್ಲಿಕ್ಕೆ ಹೋಗಿದ್ರು ಇರ್ತದೆ ಗೊತ್ತಿಲ್ಲ. ಅವರೇ ಸಹಜವಾಗಿ ನಿಮ್ಮೆಲ್ಲರಿಗೆ 3 ದಿವಸಗಳ ಕಾಲ ಮಾರ್ಕಂಡೇಶ್ವರ ಜೀವನ ಚರಿತ್ರೆಯನ್ನ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ಅಂತ ಹೇಳಿಕೊಂಡು ಈರುವ ದಂಪತಿಗಳ ನಿಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನೀವು ಪುಣ್ಯ ಮಾಡಿದ್ದೀರಿ ಅಂತ ಹೇಳ್ಬೇಕಾಗ್ತದೆ. ಹಾಲು ಮುಟ್ಟಲಾರದೆ ಗಿಡ ಇಲ್ಲ ಅಂತ ನಮ್ಮ ತಾತೃಗಳವರು ಓದಲಾರದೆ ಇರ್ತಕ್ಕಂಥ ಗ್ರಂಥಗಳು ಯಾವುದೂ ಇಲ್ಲ. ಪ್ರತಿಯೊಂದು ಗ್ರಂಥಗಳ ಅಧ್ಯಯನವನ್ನ ಮಾಡಿ ಅದರ ಸಂಸ್ಕರಣವನ್ನ ಬಹಳ ಸುಂದರವಾಗಿ ಈ ಜಗತ್ತಿಗೆ ಉಳಿ ಮಾಡಿಕೊಂಡಿರ್ತಕ್ಕಂತಹ ಮನಸ್ಸುಗಳಿಗೆ ಆ ತತ್ವಗಳ ಮೂಲಕವಾಗಿ ತಿಳಿಯಾಗಿಸಿ ತಿಳಿದುಕೊಳ್ಳುವ ಹಾಗೆ ಉಪದೇಶ ಮಾಡುವಂತಹ ಜಿಲ್ಲೆಯ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಹನುಮಂತರಾಯ ಪಾತ್ರಗಳವರು. ನಾವು ಇವೆಲ್ಲ ಮೆರವಣಿಗೆಯಲ್ಲಿ ಓದಿದ್ದೀವಿ. ನಾವು ಸಹಜವಾಗಿ ಹಾಸ್ಯವಾದಕವಾಗಿ ಕೆಲವು ಆಹ್ಲಾದಕರವಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ಮಾತಾಡ್ತಾ ಇದ್ದೀವಿ. ಇವರಿಗಿಂತ ಒಂದು ಅಂಶ ಜಾಸ್ತಿ ಅನ್ನುವ ಹಾಗೆ ಶ್ರೀಮತಿ ಶಶಿಕಲಮ್ಮನವರು ಒಳ್ಳೆಯ ಧಾರ್ಮಿಕ ಜೀವಿಗಳು. ನೋಡ್ಲಿಕ್ಕೆ ಹೀಗಿದ್ದಾರೆ. ಬೆಳಿಗ್ಗೆನೂ ಪಾರಾಯಣವನ್ನ ಮಾಡುತ್ತಾರೆ, ಮಧ್ಯಾಹ್ನವನ್ನು ಕೂಡ ಪಾರಾಯಣ ಮಾಡುತ್ತಾರೆ, ಸಾಯಂಕಾಲ ಕೂಡ ಪಾರಾಯಣ ಮಾಡುವಂತಹ ಜಿಲ್ಲೆಯ ಏಕೈಕ ಮಹಿಳೆ ಅಂತಂದ್ರೆ ಶ್ರೀಮತಿ ಶಶಿಕಲಾಮ್ಮನವರು. ಅದಕ್ಕ ನಾವು ನೀವು ಬರೀ ಪತಿಯಾಗಿದ್ರೆ ಪ್ರಯೋಜನ ಇಲ್ಲಪ್ಪ, ನೀವು ದಂಪತಿಗಳ ಯಾವಾಗ ದಮ್ ಬರ್ತದಂತಂದ್ರೆ ಆ ತಾಯಿ ಪಕ್ಕದಲ್ಲಿ ಕೂತ್ಕೊಂಡ ಈ ಪದ್ಮಸಾಲಿ ಸಮಾಜದ ಒಂದು ವೈಶಿಷ್ಟ್ಯ ಏನು ಅಂತ ಕೇಳಿದ್ರೆ, ಈ ಜಗತ್ತಿಗೆ ಬರಬೇಕಾದ್ರೆ ನೀವು ಮೊದಲು ಆಯುಷ್ಯವನ್ನ ಗೆದ್ದು ಬಂದಿರ್ತಕ್ಕಂಥವರು. ಗೆದ್ದು ಬಂದ ನಂತರ ಕಾಯಕದಲ್ಲಿ ಪ್ರಬುದ್ಧತೆಯನ್ನ ಮೆರೆದು ಒಂದು ಕಟ್ಟಿ ಪೆಟ್ಟಿಗೆಯಲ್ಲಿ ಕಟ್ಟಿ ಪಟ್ಟಣದಲ್ಲಿ ರೇಷ್ಮೆ ಸೀರೆಯನ್ನು ಮಡಿಸಿರುವಂತ ಕಲೆಯನ್ನ ನಿರ್ಮಿತ ಕಲ್ತಕ್ಕಂಥ ಈ ಸಮಾಜ ಅದನ್ನು ಕೂಡ ಕಾಯಕ ನಿಷ್ಠೆಯಿಂದ ಮಾಡಿದೆ. ಇವತ್ತು ಎಲ್ಲಾ ತರದಿಂದ ನೀವೆಲ್ಲರೂ ಕೂಡ ಪದ್ಮಸಾಲಿ ಸಮಾಜದವರು ಮೇಲೆ ಬರುವಂತಹದ್ದನ್ನು ನೋಡಿ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥವರಿಗೆ, ನಮ್ಮ ತಾಯಿಯರಿಗೆ ಗಂಟೆ ಹಾಲು ಕೊಡೋದಷ್ಟು ಸಂತೋಷ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂತ ಕೇಳಿದ್ರೆ, ಕಳೆದ ವರ್ಷದ ಏನು ಯೋಜನೆ ಇದ್ದಿರಲಿಲ್ಲ. ಈ ಕಾರ್ಯಕ್ರಮ ನಂತರ ಮೇಲೆ 4 ರೂಮ್ಗಳನ್ನು ಕಟ್ಟಿದ್ದಾರೆ. ಇವತ್ತು ಈ ಮಂಗಲ ಕಾರ್ಯಕ್ರಮಗಳಿಗೆಲ್ಲ ಮಂಗಲ ಕಾರ್ಯ ಸುಭಿಕ್ಷವಾಗಿ ನಡೀಬೇಕಂತಂದ್ರೆ ಮದುವೆ ಕಾರ್ಯಕ್ರಮ ನಡೆದ್ರೆ ಹೆಣ್ಣಿನವರಿಗೆ 2, ಗಂಡಿನವರಿಗೆ 2 ರೂಮ್ ಕೊಡ್ಬೇಕಂತ ಹೇಳಿಕೊಂಡು ಇವತ್ತು ನಾವು ತಾಂತ್ರಿಕದವರು, ಅಧ್ಯಕ್ಷರು, ವೆಂಕಟೇಶ್ ಅವರು ಅನೇಕ ದೇವಸ್ಥಾನದ ಹಿರಿಯ ಮಕ್ಕಳು ಹೋಗಿ ಆ ರೂಮ್ಗಳನ್ನ ಉದ್ಘಾಟನೆ ಮಾಡಿದರು. ಅಷ್ಟೇ ಅಲ್ಲದೆ ವಿಶೇಷವಾಗಿ ಮಾರ್ಕಂಡೇಶ್ವರ ಮಹಾಸ್ವಾಮಿಯನ್ನ ಮತ್ತು ದೇವಿಯನ್ನ ಪುತ್ರಿಯನ್ನು ಕೂಡ ಈ ಸಲ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಆ ಮೂರ್ತಿಯ ಕಲೆಯನ್ನು ನೋಡಿದಾಗ ಮೈಸೂರು ಭಾಗದ ಆ ಲಾಂಛನದ ಮುಖಚೇನೆಯಲ್ಲಿ ಆ ತಾಯಿ ಇವತ್ತು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೀಗೆ ಎದ್ದು ಬಂದ ಎಲ್ಲರಿಗೆ ಆಶೀರ್ವಾದ ಮಾಡ್ತಾಳೇ ಇಲ್ಲೋ ಅನ್ನುವ ಹಾಗೆ ಅವರಿಬ್ಬರು ಕೊಂಡಾಡಿದ್ದಾರೆ. ದೇವಸ್ಥಾನ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದೆ. ಭಕ್ತರ ಸಂಖ್ಯೆಯು ಕೂಡ 2 ಪಟ್ಟು 3 ಪಟ್ಟು ಬೆಳಗೊಂಡನೆ ಬರ್ತಾ ಇದೆ. ಕಾರ್ಯಭಾಗ ಎಲ್ಲರಲ್ಲಿ ಕೂಡ 100 ಮುಡಿಯ ಉತ್ಸವವನ್ನು ತುಂಬಿಕೊಂಡು ನಾನೇನು ಮಾಡಲಿ ಸರ್ ದೇವಸ್ಥಾನಕ್ಕೆ ಸೇವೆ, ನಾನೇನು ಮಾಡಲಿ ಸೇವೆ ಅಂತ ಹೇಳಿಕೊಂಡು ಎಲ್ಲರಿಗೂ ಕೂಡ ಆ ದೇವಸ್ಥಾನದ ಕಡೆ ಹಂಬಲ ಜಾಸ್ತಿಯಾಗಿ ನಮಗೀ ಸಲ ಈ ಕಾರ್ಯ ಕೊಡ್ರಿ, ನಮಗೀ ಸಲ ಕಾರ್ಯ ಕೊಡ್ರಿ ಅಂತ ಹೇಳಿಕೊಂಡು ಪ್ರತಿಯೊಬ್ಬ ಆಕಾಂಕ್ಷಿಗಳು ಎದ್ದು ಬರ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ
ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯ ಮುಖಂಡರಿಗೆ, ದಾನಿಗಳಿಗೆ ಹಾಗೂ ಸರ್ಕಾರಿ ಸೇವಾ ನಿವೃತ್ತಿ ಸಮಾಜದ ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಗರಸಭೆ ಮಾಜಿ ಅಧ್ಯಕ್ಷೆ ಲಲಿತಾ ಆಂಜನೇಯ ಕಡಗೋಳು, ಜಿಲ್ಲಾಧ್ಯಕ್ಷ ಪಿ ಗೋವಿಂದರಾಜ್, ಕಾರ್ಯದರ್ಶಿ ಗದ್ದೆ ಸೂರ್ಯನಾರಾಯಣ, ಖಜಾಂಚಿ ಪಿ ನಾಗೇಶ್ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಹೊನ್ನಾಲು ವೆಂಕಟೇಶ್ ನಿರೂಪಿಸಿದರು. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಈಗ ಜಾಹೀರಾತು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ,
ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit TTB Jewel Palace, Udayanagar, Station Road, Raichur. Mobile 8123-535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಗುತ್ತಿಗೆ ನೌಕರರ ಸಂಘದ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಗುತ್ತಿಗೆ ನೌಕರರ ಸಂಘದ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಕೆಸಾಪ್ಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ವೃಂದದ ಹುದ್ದೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಸಮಾನಾಂತರ ಹುದ್ದೆಗಳಿಗೆ ವಿಲೀನಗೊಳಿಸಬೇಕು. ಆರೋಗ್ಯ ಇಲಾಖೆಯಲ್ಲಿ ವಿಲೀನ ಪ್ರಕ್ರಿಯೆ ಮುಗಿಯುವವರೆಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕೆಂದು ಮನವಿ ಮಾಡಿದರು. ಕೇಂದ್ರ ಸರ್ಕಾರ ನ್ಯಾಕೋ ನೀಡುತ್ತಿರುವ ವೇತನದ ಜತೆಗೆ ರಾಜ್ಯ ಸರ್ಕಾರದಿಂದಲೂ ದೆಹಲಿ ಸರ್ಕಾರದ ಮಾದರಿಯಲ್ಲಿ ಪ್ರೋತ್ಸಾಹಧನವನ್ನು ನೀಡಬೇಕು. ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಕೆನಾಪ್ಸ್ ನೌಕರರಿಗೂ ಜಾರಿ ಮಾಡಬೇಕು. 2019ರಿಂದ 20ನೇ ಸಾಲಿನ ಕೋವಿಡ್ ಕರ್ತವ್ಯ ನಿರ್ವಹಿಸಿದ ಭತ್ಯೆಯನ್ನು ನೀಡಬೇಕು ಮತ್ತು ಈಗಾಗಲೇ ಆರಂಭವಾಗಿರುವ ಕೋವಿಡ್ ಕರ್ತವ್ಯಕ್ಕೆ ನಿಯೋಜಿತಗೊಂಡಿರುವ ನೌಕರರಿಗೂ ರೆಸ್ಟ್ ಅಲವೆನ್ಸ್ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಬಿ ರಾಮು, ಕಾರ್ಯದರ್ಶಿ ಎಂಎಂ ಮಠಪತಿ, ವೆಂಕಟರೆಡ್ಡಿ, ಗಂಗಾಧರ್, ರಾಮಚಂದ್ರ, ಕೆ ನಾಗಲಿಂಗ, ರಾಜೇಶ್ ದೇಶಪಾಂಡೆ, ಮಲ್ಲಯ್ಯ ಮಠಪತಿ, ಶ್ಯಾಮ್ ಸುಂದರ್ ಸೇರಿದಂತೆ ಅನೇಕರಿದ್ದರು. ರಾಜ್ಯದ ನೆಲ, ಜಲ ಮತ್ತು ಬರಗಾಲದಿಂದ ತತ್ತರಿಸಿ ಹೋದ ರೈತರ, ಕೃಷಿ ಕಾರ್ಮಿಕರ ಸಮಸ್ಯೆಗಳನ್ನು ಸಂಸತ್ನಲ್ಲಿ ಆಡಳಿತ ಪಕ್ಷದ ಎಲ್ಲಾ ಕರ್ನಾಟಕದ ಸಂಸದರು ಒತ್ತಾಯ ಮಾಡಿ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿ ಭಾರತ್ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಿ ಸಂಸದರ ಕಚೇರಿಯ ಆಪ್ತ ಸಹಾಯಕರಿಗೆ ಮನವಿ ಸಲ್ಲಿಸಿದರು. ರಾಜ್ಯದ ನೆಲ, ಜಲ ಮತ್ತು ಬರಗಾಲದಿಂದ ತತ್ತರಿಸಿ ಹೋದ ರೈತರ, ಕೃಷಿ ಕಾರ್ಮಿಕರ ಸಮಸ್ಯೆಗಳನ್ನು ಸಂಸತ್ತಿನಲ್ಲಿ ಆಡಳಿತ ಪಕ್ಷದ ಎಲ್ಲಾ ಕರ್ನಾಟಕದ ಸಂಸದರು ಒತ್ತಾಯ ಮಾಡಿ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಿ ಸಂಸದರ ಕಚೇರಿಯ ಆಪ್ತ ಸಹಾಯಕರಿಗೆ ಮನವಿ ಸಲ್ಲಿಸಿದರು. ರಾಜ್ಯಕ್ಕೆ ತೆರಿಗೆ ವಿಷಯದಲ್ಲಿ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸುವುದಕ್ಕಾಗಿ ಕಳೆದ 4 ವರ್ಷಗಳಿಂದ ತೆರಿಗೆ ಹಂಚಿಕೆಯಲ್ಲಿ ಕಡಿತಗೊಳಿಸಿ ಸುಮಾರು 45,000 ಕೋಟಿ ಅನುಷ್ಠಾನವಾಗಿದೆ. ಸುಮಾರು 45,000 ಕೋಟಿ ನಷ್ಟವಾಗಿದೆ ಎಂದು ರಾಜ್ಯದ ಮುಖ್ಯಮಂತ್ರಿಗಳೇ ಅಂಕಿ ಸಂಖ್ಯೆಗಳನ್ನು ಬಹಿರಂಗಪಡಿಸಿದ್ದಾರೆ. ಈ ವಿಷಯವನ್ನು ಕರ್ನಾಟಕ ಸಂಸದ ಕೇಂದ್ರ ಸರ್ಕಾರ ಮಾಡಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಸಂಸತ್ತಿನಲ್ಲಿ ಧ್ವನಿ ಎತ್ತಬೇಕೆಂದು ಮನವಿ ಮಾಡಿದರು. ಕೇಂದ್ರ ಸರ್ಕಾರ ಕೇಳಿ ಧಿಕ್ಕಾರ, ಕೇಂದ್ರ ಸರ್ಕಾರ ಕೇಳಿ ಧಿಕ್ಕಾರ, ಧ್ವನಿ ಎತ್ತದ ಸಂಸತ್ ಸದಸ್ಯರಿಗೆ ಧಿಕ್ಕಾರ, ಪಾರ್ಲಿಮೆಂಟ್ನಲ್ಲಿ 4 ವರ್ಷಗಳಿಂದ ಧ್ವನಿ ಎತ್ತದ ಸಂಸದರಿಗೆ ಧಿಕ್ಕಾರ, ರಾಜ್ಯದ ಸ್ವಾವಲಂಬಿಯಾಗೋದಕ್ಕೆ ಧಕ್ಕೆ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಕಮ್ಯುನಿಸ್ಟ್ ಪಕ್ಷಕ್ಕೆ ಕೇಂದ್ರ ಸರ್ಕಾರ ಕೇಳಿ ಧಿಕ್ಕಾರ, ಕೇಂದ್ರ ಸರ್ಕಾರ ಕೇಳಿ ಧಿಕ್ಕಾರ. ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು. ರೀತಿಯ ಮನೆಗಳಾಗಲಿ ರೈತರ ಒಂದು ಸಮಸ್ಯೆಗಳು ಬಗೆಹರಿಸಲಾಗದಂಗೆ ಅವತ್ತಿನ ಸರ್ಕಾರ ಹೋಯ್ತು. ಈ ಸರ್ಕಾರ ಬಂದ ನಂತರ ಕೂಡ ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ತೆರಿಗೆಯನ್ನು ಏನು GST ಅಂತೇಳಿ ಏನು ಸಂಗ್ರಹ ಆಗಿ ಹೋಗ್ತದೆ, ಆ ಹಣದಲ್ಲಿ ಸುಮಾರು 18 ಪೈಸಾ ಕೊಡ್ತಕ್ಕಂಥ ಕೇಂದ್ರ ಸರ್ಕಾರ ಇದು ಮಲತಾಯಿ ಧೋರಣೆ. ಈ ಸರ್ಕಾರವನ್ನ ನೀವು ಸರಿಪಡಿಸ್ರಿ ಅಂತೇಳಿ ಕಾಂಗ್ರೆಸ್ನವರು ದೆಹಲಿಗೆ ಹೋಗಿ
ಒಂದು ಪ್ರತಿಭಟನೆ ಮಾಡಿದರು. ಇವತ್ತು ನಾವು ಹೇಳ್ತೀವಿ, ಈ ದೇಶದ ಒಕ್ಕೂಟದ ವ್ಯವಸ್ಥೆಯನ್ನ ಕಾಪಾಡತಕ್ಕಂಥ ಕೇಂದ್ರ ಸರ್ಕಾರ ಒಂದು ರಾಜ್ಯಕ್ಕೆ ಒಂದು, ಇನ್ನೊಂದು ರಾಜ್ಯಕ್ಕೆ ಒಂದು ಮಾಡಿ ಇಡೀ ಜನತೆಯನ್ನ ಮೋಸ ಮಾಡ್ತಕ್ಕಂಥದ್ದು ನಿಲ್ಲಬೇಕು. ಇಲ್ಲಿ ನಮ್ಮ ರಾಜ್ಯದಿಂದ ಆರಿಸಿ ಹೋದಂತ ಬಿಜೆಪಿ ಆಗಿರ್ಬೋದು, ಬೇರೆ ಬೇರೆ ಸಂಸದರು ನಮ್ಮ ರಾಜ್ಯದ ಒಂದು ತೆರಿಗೆ ಪಾಲಾಗಲಿ, ನೀರಿನ ಪಾಲಾಗಲಿ, ಅಥವಾ ನೆಲ ಜಲ ಇವತ್ತೇನು ನಾವು ಕರ್ನಾಟಕದವರು ಎದುರಿಸ್ತೀವಿ, ಇದ್ರ ಬಗ್ಗೆ ದನಿ ಇವತ್ತಿನವರೆಗೂ ಎತ್ತಲಿಲ್ಲ ಎರಡೂ ಪೀರಿಯಡ್ನಲ್ಲಿ. ಹಿಂಗಾಗಿ ಕಮ್ಯುನಿಸ್ಟ್ ಪಕ್ಷ ಇವತ್ತೇನ್ ಮಾಡ್ತಾ ಇದೆ ಅಂದ್ರೆ, ಈ ಸಂಸದರ ನೀತಿ ಏನಿದೆ ಜೈ ಹುಜೂರ್ ಅಂತಕ್ಕಂಥ ಕೈ ಕಟ್ಕೊಂಡು ನರೇಂದ್ರ ಮೋದಿ ಅವರ ಮುಂದೆ ನಿಂದಿರ್ತಕ್ಕಂಥ ಸಂಸದರು ಅದನ್ನ ಬಿಡಬೇಕು. ಗುಲಾಮಗಿರಿ ಈ ದೇಶದ ಸಂವಿಧಾನವನ್ನ, ಈ ದೇಶದ ಒಂದು ನೀತಿ ನಿಯಮದ ಪ್ರಕಾರ ನಮ್ಮ ರಾಜ್ಯಕ್ಕೆ ಬರಬೇಕಾದ ಅಧಿಕಾರವನ್ನ, ಒಂದು ಹಕ್ಕನ್ನ ಕೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಭಾರತ ಕಮ್ಯುನಿಸ್ಟ್ ಪಕ್ಷ ರಾಜ್ಯ ಮಂಡಳಿ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಮಾಡಿ, ಈ ಸಂಸದರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಅವರಿಗೆ ಒತ್ತಾಯ ಮಾಡಬೇಕು, ಅವರಿಗೆ ಜೀವಾಡಿ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷ ರಾಜ್ಯಾದ್ಯಂತ ಈ ಸಂಸದರ ವಿರೋಧಿ, ಈ ರಾಜ್ಯದ ನೆಲ ಜಲಕ್ಕಾಗಿ ದರಿಯುತ್ತದೆ ಇರತಕ್ಕಂಥ ನೀತಿ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಚಂದ್ರಕಾಂತ್ ಕ್ಯಾತ್ನಟ್ಟಿ, ಜಿಲ್ಲಾ ಮಂಡಳಿ ಕಾರ್ಯದರ್ಶಿ ಭಾಷುಮಿಯಾ, ಎಸ್ಎಂ ಪೀರ್ಸ್, ಸಹ ಕಾರ್ಯದರ್ಶಿ ಡಿಎಚ್ ಕಂಬಳಿ, ವೆಂಕೋಭಾಟಿ, ಚಿನ್ನದ ಗಣಿ, ಆನಂದ್, ಸಿದ್ದರಾಮಯ್ಯ ಸ್ವಾಮಿ, ಸಂಗಯ್ಯ ಸ್ವಾಮಿ, ಜಗದೀಶ್, ಹುಸೇನ್, ದುರ್ಗಪ್ಪ, ಈರಣ್ಣ, ಬಸವರಾಜ್ ಸೇರಿದಂತೆ ಅನೇಕರಿದ್ದರು. ವಿಕಲಚೇತನರ ಪ್ರತ್ಯೇಕ ನಿಗಮ ಮಂಡಳಿ ಸ್ಥಾಪನೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ವಿಕಲಚೇತನರ ಪ್ರತ್ಯೇಕ ನಿಗಮ ಮಂಡಳಿ ಸ್ಥಾಪನೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಅಂಗವಿಕಲರು ಶೇಕಡಾ 40ರಿಂದ 74ರವರೆಗಿನ ಅಂಗವಿಕಲತೆ ಹೊಂದಿದವರಿಗೆ ಮಾಸಿಕ 3,000 ರೂಪಾಯಿಗಳನ್ನು ಮತ್ತು ಶೇಕಡಾ 75ಕ್ಕಿಂತ ಹೆಚ್ಚಿಗೆ ಇದ್ದವರಿಗೆ ಮಾಸಿಕ 5,000 ರೂಪಾಯಿಗಳನ್ನು ಜೀವನ ಭತ್ಯೆಯಾಗಿ ನೀಡಬೇಕು. ಅಂಗವಿಕಲರ ಹಕ್ಕುಗಳ ಕಾಯ್ದೆ 2016 ಸಮರ್ಪಕವಾಗಿ ಜಿಲ್ಲಾ ಹಂತಗಳಲ್ಲಿ ಸಂಪೂರ್ಣ ಅನುಷ್ಠಾನ ಮಾಡುವಂತೆ ಕ್ರಮ ವಹಿಸಬೇಕು. ತೀವ್ರ ಅಂಗವಿಕಲತೆ, ಬುದ್ಧಿಮಾಂದ್ಯ, ಮೆದುಳಿನ ಪಾರ್ಶ್ವವಾಯು, ಮಾನಸಿಕರು, ತಂತ್ರಮಗ್ನತೆ ಹೊಂದಿದ ವ್ಯಕ್ತಿಗಳು ಮಕ್ಕಳನ್ನು ನೋಡಿಕೊಳ್ಳಲು ಆರೈಕೆದಾರರನ್ನು ನೇಮಿಸುವುದು, ಆರೈಕೆದಾರರಿಗೆ ಅಂಗವಿಕಲರ ಮಾಸಿಕ ಭತ್ಯೆಗಾಗಿ 5,000 ರೂಪಾಯಿ ನೀಡಬೇಕೆಂದು ಮನವಿ ಮಾಡಿದರು. ಸರ್ಕಾರದ ವಲಯಗಳಲ್ಲಿ ಇರುವಂತೆ ಉದ್ಯೋಗ ಮೀಸಲಾತಿಯನ್ನು ಖಾಸಗಿ ವಲಯಕ್ಕೂ ವಿಸ್ತರಿಸಬೇಕು. ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಬೇಕು. ಎಲ್ಲ ಇಲಾಖೆಗಳು ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆ, ಪಟ್ಟಣ ಪಂಚಾಯಿತಿಗಳಲ್ಲಿ ಶೇಕಡಾ 5ರಷ್ಟು ಅನುದಾನ ಸಮರ್ಪಕವಾಗಿ ವೆಚ್ಚ ಮಾಡಬೇಕು. ವಿಕಲತೆಯನ್ನು ನಿರ್ಮೂಲನೆ ಮಾಡುವಲ್ಲಿ ಸಂಘ ಸಂಸ್ಥೆಗಳ ಇಲಾಖೆಗಳಿಂದ ಅಂಗವಿಕಲರಿಗೆ ಜಾಗೃತಿ ಶಿಬಿರಗಳನ್ನು ಆಯೋಜಿಸಿ ಅಂಗವಿಕಲರ ಶೇಕಡಾ 5ರಷ್ಟು ಅನುದಾನದಲ್ಲಿ ವೆಚ್ಚವನ್ನು ಭರಿಸಬೇಕು. ಅನುದಾನ ಗುಂಪುಗಳಿಗೆ ವೈಯಕ್ತಿಕವಾಗಿ ನೀಡಬೇಕು. ಬಸ್ ಪಾಸ್ ಅನ್ನು 500 ಕಿಲೋಮೀಟರ್ ವರೆಗೆ ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. 7ನೇ ತರಗತಿ, 9ನೇ ತರಗತಿ, ಪಿಯುಸಿ ವಿದ್ಯಾರ್ಹತೆ ಹೊಂದಿದವರಿಗೂ ಕೂಡ ಉದ್ಯೋಗ ಕೊಡಬೇಕು. ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ ಹಾಗೂ ಯುಆರ್ಡಬ್ಲ್ಯೂ ಇವರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ಅಂಗವಿಕಲರಿಗೆ ಪ್ರತ್ಯೇಕ ಲೇಔಟ್ ಮಾಡಿ ವಸತಿ ಸೌಲಭ್ಯ ಒದಗಿಸಿಕೊಡಬೇಕು. ಯುಡಿಐಡಿ ಕಾರ್ಡ್ಗಳನ್ನು ವಿತರಣೆ ಪ್ರಕ್ರಿಯೆಯನ್ನು ಸರಳಗೊಳಿಸಿ ಎಲ್ಲ ಅಂಗವಿಕಲರಿಗೆ ನಿರ್ದಿಷ್ಟ ಕಾಲಾವಧಿಯಲ್ಲಿ ನೀಡಬೇಕು. ಅಂಗವಿಕಲರಿಗೆ ಕ್ರೀಡೆಗೆ ವಿಶೇಷ ಪ್ರೋತ್ಸಾಹ ನೀಡಬೇಕೆಂದು ವಿವರಿಸಿದರು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂಗವಿಕಲರಿಗೆ ವಿಶೇಷ ಆದ್ಯತೆಯನ್ನು ನೀಡಬೇಕು. ರಿಯಾಯಿತಿ ದರದ ರೈಲ್ವೆ ಪಾಸ್ ಏಕಗವಾಕ್ಷಿ ಮಾದರಿಯಲ್ಲಿ ನೀಡಬೇಕು. ಜಿಲ್ಲೆಯಾದ್ಯಂತ ಅಂಗವಿಕಲರ ಚಟುವಟಿಕೆಗಳನ್ನು ಕೈಗೊಳ್ಳಲು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಅಂಗವಿಕಲರ ಭವನಗಳನ್ನು ನಿರ್ಮಾಣ ಮಾಡಬೇಕೆಂದರು. ಎಲ್ಲ ನಿಗಮ ಮಂಡಳಿ ಇಲಾಖೆಗಳಲ್ಲಿರುವ ಶೇಕಡಾ 5ರಷ್ಟು ಅನುದಾನ ಹಾಗೂ ಶಾಸಕರ, ಸಂಸದರ, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಅವರುಗಳಿಗೆ ಅಂಗವಿಕಲರಿಗಾಗಿ ಬಳಕೆಗಾಗಿ ಅನುದಾನ ಒಟ್ಟುಗೂಡಿಸಿ ಸಿಬಿಆರ್ ಸಮುದಾಯ ಆಧಾರಿತ ಪುನರ್ಚೇತನ ಖಾತೆಯನ್ನು ತೆಗೆದು ಒಂದೇ ಉಳಿತಾಯ ಮತ್ತು ಬಳಕೆ ಮಾಡಬೇಕು. ಅಂಗವಿಕಲರ ಕುಂದುಕೊರತೆಗಳ ಸಭೆಯನ್ನು 3 ತಿಂಗಳಿಗೊಮ್ಮೆ, ಅದು ಮೊದಲನೇ ವಾರದಲ್ಲಿ ತಪ್ಪದೆ ನಡೆಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ಅಂಗವಿಕಲರ ಮತ್ತು ಪಾಲಕರ ಹೋರಾಟಕ್ಕೆ
ಅಂಗವಿಕಲರ ಮತ್ತು ಪಾಲಕರ ಹೋರಾಟಕ್ಕೆ ಅಂಗವಿಕಲರಿಗೆ ವಿಶೇಷ ನಿಗಮವನ್ನು ಸ್ಥಾಪನೆ ಮಾಡಲೇಬೇಕು. ಬರಲಿ ಅಂಗವಿಕಲರ ಮಹಾಶಾಸನ ಹೆಚ್ಚು ಮಾಡಲೇಬೇಕು. ಪ್ರತ್ಯೇಕ ನಿಗಮವನ್ನು ಸ್ಥಾಪನೆ ಮಾಡಲೇಬೇಕು. ವಿಕಲಜನರನ್ನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸರಿಯಾಗಿ ನೋಡ್ಕೊಳ್ಳೇಬೇಕು. ಏನೇ ಬರಲಿ ಅಂಗವಿಕಲರಿಗೆ ಮನೆಗಳನ್ನು ಕೊಡಲೇಬೇಕು. ಲೇಔಟ್ ಮಾಡಲೇಬೇಕು. ಕೊಡಲೇಬೇಕು. ಏನೇ ಬರಲಿ ರಾಜ್ಯಾದ್ಯಂತ ವಿಕಲಚೇತನರ ನಿರ್ಮೂಲನೆ ಮಾಡುವ ಸಂಘ ಸಂಸ್ಥೆಗಳು ಇಲಾಖೆಗಳಿಂದ ಅಂಗವಿಕಲರಿಗೆ ಜಾಗೃತಿ ಶಿಬಿರಗಳನ್ನು ಆಯೋಜಿಸುವುದು. ಇದಕ್ಕೆ ಅಂಗವಿಕಲರ ಶೇಕಡ ದಿನಾಂಕ 12/2 ರಂದು ಪ್ರತಿಭಟನೆ ಮನವಿ. ಕರ್ನಾಟಕ ರಾಜ್ಯ ವಿಕಲಚೇತನರ ಹಕ್ಕೊತ್ತಾಯಗಳಿಗೆ ಸ್ಪಂದಿಸಿ ನ್ಯಾಯಯುತವಾದ ಸ್ಥಾನಮಾನಗಳು ತಮ್ಮ ಬಜೆಟ್ನಲ್ಲಿ ಈಡೇರಿಸುವಂತೆ ಕೋರಿ ಮನವಿ. ಮೇಲ್ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟ ಜಿಲ್ಲಾ ಸಮಿತಿ ವತಿಯಿಂದ ಹಕ್ಕೊತ್ತಾಯಗಳು. ವಿಕಲಚೇತನ ಪ್ರತ್ಯೇಕ ನಿಗಮ ಸ್ಥಾಪಿಸಬೇಕು. ಶೇಕಡ 40ರಿಂದ 74ವರೆಗೆ ವಿಕಲಚೇತನ ಹೊಂದಿರುವವರಿಗೆ ಮಾಸಿಕ ರೂ 3,000ಗಳನ್ನು ಮತ್ತು 75ಗಿಂತ ಹೆಚ್ಚಿಗೆ ಇದ್ದವರಿಗೆ ಮಾಸಿಕ 5,000ಗಳನ್ನು ಜೀವನ ಭತ್ಯೆ ನೀಡಬೇಕು. ಅಂಗವಿಕಲರ ಹಕ್ಕುಗಳ ಕಾಯ್ದೆ 2016 ಕಾಯ್ದೆ ಸಮರ್ಪಕವಾಗಿ ಜಿಲ್ಲಾ ಹಂತಗಳಲ್ಲಿ ಸಂಪೂರ್ಣ ಅನುಷ್ಠಾನ ಮಾಡುವಂತೆ ಕ್ರಮ ವಹಿಸಬೇಕು. ತೀವ್ರ ಅಂಗವಿಕಲತೆ, ಬುದ್ಧಿಮಾಂದ್ಯ, ಮೆದುಳು ಪಾರ್ಶ್ವವಾಯು, ಮಾನಸಿಕರು, ತಂತ್ರಜ್ಞಾನ ಹೊಂದಿದ ವ್ಯಕ್ತಿಗಳ ಮಕ್ಕಳನ್ನು ನೋಡಿಕೊಳ್ಳಲು ಆರೈಕೆದಾರರನ್ನು ನೇಮಿಸುವುದು. ಆರೈಕೆದಾರರಿಗೆ ಅಂಗವಿಕಲರ ಮಾಸಿಕ ಭತ್ಯೆಗಳಿಗಾಗಿ ರೂ 5,000ಗಳನ್ನು ನೀಡಬೇಕು. ಈಗ ಸರ್ಕಾರ ವಲಯದಲ್ಲಿರುವಂಥ ಉದ್ಯೋಗ ಮೀಸಲಾತಿಯನ್ನು ಖಾಸಗಿ ವಲಯಕ್ಕೂ ವಿಸ್ತರಿಸಬೇಕು. ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಬೇಕು. ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳು ಗ್ರಾಮ ಪಂಚಾಯತ್ ಮತ್ತು ಪುರಸಭೆ, ಪಟ್ಟಣ ಪಂಚಾಯತ್ ಶೇಕಡ 5ರಷ್ಟು ಅನುದಾನ ಸಮರ್ಪಕವಾಗಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಹೊನ್ನಪ್ಪ ಗೂಳಪ್ಪನವರ್, ರಾಜ್ಯ ಉಪಾಧ್ಯಕ್ಷ ಕರಿಯಪ್ಪ ಅಚ್ಚೋಳಿ, ಭೀಮಸೇನ್, ಧರ್ಮರೆಡ್ಡಿ, ಅಮರೇಶ್, ಶ್ರೀನಿವಾಸ್, ರವಿಕುಮಾರ್, ವೀರೇಶ್, ಟಿಕೆ ರಾಜು, ನರಸಿಂಹಲು, ಮುರಳಿ, ರಂಗಪ್ಪ, ಹನುಮಂತ ಗಿರಣಿ, ಈರೇಶ್, ರಾಜಣ್ಣ, ತಿಮ್ಮಪ್ಪ, ಆದ್ಯಪ್ಪ, ಗೋಪಾಲ್, ಜಲಾಲ್, ಚಂದ್ರಲಿಂಗ ಸೇರಿದಂತೆ ಅನೇಕರಿದ್ದರು. ಗಂಗಾಮತ, ಅಂಬಿಗ, ಡೋರಾ, ಟೋಕರಿ, ತಳವಾರ, ಗೊಂಡ, ರಾಜಗೊಂಡ ಅನ್ಯ ಜಾತಿಗಳಿಗೆ ಎಸ್ಟಿ ಜಾತಿ ಪ್ರಮಾಣ ಪತ್ರ ನೀಡಲು ಆದೇಶ ನೀಡಿದ್ದನ್ನು ರದ್ದುಗೊಳಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಖಿಲ ಭಾರತೀಯ ವಾಲ್ಮೀಕಿ ಸಮಾಜ ಸೇವಾ ಸಂಘ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಗಂಗಾಮತ, ಅಂಬಿಗ, ಡೋರಾ, ಟೋಕರಿ, ತಳವಾರ, ಗೊಂಡ, ರಾಜಗೊಂಡ ಅನ್ಯ ಜಾತಿಗಳಿಗೆ ಎಸ್ಟಿ ಜಾತಿ ಪ್ರಮಾಣ ಪತ್ರ ನೀಡಲು ಆದೇಶ ನೀಡಿದ್ದನ್ನು ರದ್ದುಗೊಳಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಖಿಲ ಭಾರತೀಯ ವಾಲ್ಮೀಕಿ ಸಮಾಜ ಸೇವಾ ಸಂಘ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಸರ್ಕಾರಗಳು ನೀಡಿರುವ ತಳವಾರ ಪರಿವಾರ ಜಾತಿಗಳಿಗೆ ನಕಲಿ ಎಸ್ಟಿ ಜಾತಿ ಪ್ರಮಾಣ ಪತ್ರಗಳನ್ನು ಹಿಂಪಡೆಯಬೇಕು. ನಕಲಿ ಎಸ್ಟಿ ಪ್ರಮಾಣ ಪತ್ರಗಳ ತನಿಖೆಗೆ ಒಂದು ಕ್ರಿಯಾ ಸಮಿತಿಯನ್ನು ರಚಿಸಬೇಕು. ಹರಿಹರ ವಾಲ್ಮೀಕಿ ಜಾತ್ರೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿರುವ ಅಸಂವಿಧಾನಿಕ ಹೇಳಿಕೆಯನ್ನು ಹಿಂಪಡೆಯಬೇಕು ಎಂದು ಮನವಿ ಮಾಡಿದರು. ಎಸ್ಟಿ ಶೇಕಡ 7ರಷ್ಟು ಮೀಸಲಾತಿಯನ್ನು ಇನ್ನೂ ಜಾರಿಯಾಗಿಲ್ಲ. ಅದನ್ನು ತಕ್ಷಣ 9ನೇ ಶೆಡ್ಯೂಲ್ನಲ್ಲಿ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಆದೇಶ ನೀಡಬೇಕು. ಎಸ್ಟಿ ಮೀಸಲಾತಿಯಿಂದ ಆಯ್ಕೆಯಾದ 17 ಶಾಸಕರು ಹಾಗೂ 3 ಜನ ಸಚಿವರು ಮತ್ತು 2 ವಿಧಾನ ಪರಿಷತ್ ಸದಸ್ಯರು ಹಾಗೂ 2 ಲೋಕಸಭಾ ಸದಸ್ಯರ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ರಾಜಗೊಂಡ ಎಸ್ಟಿ ಅನ್ಯ ಜಾತಿ ಪ್ರಮಾಣಪತ್ರ ನೀಡಲು ಸರ್ಕಾರನೇ ಆದೇಶ ಮಾಡೈತಿ. ಬಟ್ ನಕಲಿ ಜಾತಿ ತಗೊಳಕ್ಕೆ ಅವರೇ ಆದೇಶ ಮಾಡಿದ್ರು. ಸರ್ಕಾರನೇ ಕೂತು ವಾಮ ಮಾರ್ಗ ಹಿಡಿದ್ರೆ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯ ಆಗೈತಿ. ಅದನ್ನ ಹಿಂದೆ ಪಡಿಬೇಕು. ಅಲ್ಲದೆ 39 ಎಸ್ಟಿ ಜಾತಿಗಳನ್ನು ಎಸ್ಟಿ ಜಾತಿಗಳಿಗೆ ಸೇರಿಸಲು ಕೇಂದ್ರ ಸರ್ಕಾರ ಶಿಫಾರಸು ಮಾಡೈತಿ. ಅದನ್ನ ವಾಪಸ್ ಪಡಿಬೇಕು. ಯಾಕಂದ್ರೆ ಈಗ ಇವ್ರದೇ 3% ಐತಿ. ನಮಗೆ 7% ಕೊಟ್ಟಿದ್ದು 9ನೇ ಶೆಡ್ಯೂಲ್ ಆಗಿಲ್ಲ. ಅದನ್ನ ಮತ್ತೆ ಪ್ರಸ್ತಾವ ಕಳಿಸಿದ್ದಾರೆ. ಏನು ವರ್ಗದ ಜಾತಿಗಳನ್ನೆಲ್ಲ ಎಸ್ಟಿಗೆ ಎಸ್ಸಿಗೆ ಸೇರಿಸಿದ್ರೆ ನಮ್ಮ ಜಾತಿಗೆ ಏನು ಸಿಗಂಗಿಲ್ಲ ಸೌಲಭ್ಯ. ಅದಕ್ಕೆ ವಾಪಸ್ ತಗೋಬೇಕು.
ಮೂರನೇದು ರಾಯಚೂರು ಜಿಲ್ಲೆಯಲ್ಲಿ ಈ ಬೇಡಿಕೆಗಳನ್ನು ಈಡೇರಿಸಲು ಕಳೆದ 9 ದಿನದಿಂದ ಅವನಿಗೆ ಹೋಗಿ ಭೇಟಿಯಾಗಿಲ್ಲ, ಯಾವ ಅಧಿಕಾರಿಗಳು ಹೋಗಿಲ್ಲ, ಶಾಸಕರು ಹೋಗಿಲ್ಲ, MP ಹೋಗಿಲ್ಲ, ಯಾರು ಹೋಗಿಲ್ಲ. ಅದು ಖಂಡನೀಯ ವಿಷಯ. ಯಾಕಂದ್ರೆ ಇದೇ ಜಿಲ್ಲೆಯಲ್ಲಿ ಶಾಸಕರ ಹೋಗಿ ನಮ್ಮ ಸಮಾಜದವರು MP ತೆಗೆದು ನೋಡಂದ್ರೆ ನಮ್ಮ ST ಸಮಾಜದಿಂದ ಆರಿಸಿ ಹೋಗಿ ಮಜಾ ಮಾಡ್ತಾರೆ ಅವರು. ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಅವ್ರು ಯಾಕೆ ಬರಬೇಕ್ರಿ? ತಕ್ಷಣ ಅವ್ರು ರಾಜೀನಾಮೆ ಕೊಡ್ಬೇಕು. ಅವರು ಏನು 17 ಮಂದಿ ಶಾಸಕರು, ಇವ್ರು MP ಗಳು, ಆಮೇಲೆ ವಿಧಾನ ಪರಿಷತ್ ಸದಸ್ಯರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ನ್ಯಾಯ ಕೊಡಿಸ್ಬೇಕು, ನಮ್ಗೆ ನ್ಯಾಯ ಕೊಡಿಸ್ಬೇಕು, ಇಲ್ಲ ಮುಂದುವರಿಬೇಕು, ಜನರಲ್ಲಿಂದ ತಾರಿಸಿ ಬರಬೇಕು. ಅದಕ್ಕಾಗಿ ಮೇಲ್ಕಾಂತಿ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಮಲ್ಲಿಕಾರ್ಜುನ ಬಟಗಿ ಸೇರಿದಂತೆ ಇತರರು ಇದ್ದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ಸರ್ವಾಂಗೀಣ ಪ್ರಗತಿಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ಸರ್ವಾಂಗೀಣ ಪ್ರತಿಭೆಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿಗೆ ನಿಗದಿಪಡಿಸಿರುವ ವಾರ್ಷಿಕ 2.50 ಲಕ್ಷದಿಂದ 10 ಲಕ್ಷಕ್ಕೆ ಏರಿಸಬೇಕು. ಅರ್ಚಕ ಮತ್ತು ಪೌರ ಕಾರ್ಮಿಕ ವೃತ್ತಿಯನ್ನು ಸಾರ್ವತ್ರಿಕಗೊಳಿಸಬೇಕು. ಇದರಲ್ಲಿ ಮೀಸಲಾತಿ ನೀತಿಯನ್ನು ಅನುಷ್ಠಾನಕ್ಕೆ ತರಬೇಕು. ಹಂಗಾಮಿ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. 2020ರಲ್ಲಿ ಜಾರಿಗೊಳಿಸಿರುವ ರೈತಾಪಿ ಜನ ವಿರೋಧಿ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ, APMC ತಿದ್ದುಪಡಿ ಕಾಯ್ದೆ ಹಾಗೂ ವಿದ್ಯುತ್ ಖಾಸಗೀಕರಣ ಮಸೂದೆಯನ್ನು ಮತ್ತು ಕೆಲಸದ ಅವಧಿ 8 ರಿಂದ 12 ಗಂಟೆ ಏರಿಸುವ ಕಾರ್ಮಿಕ ವಿರೋಧಿ ತಿದ್ದುಪಡಿ ರದ್ದುಗೊಳಿಸಬೇಕು ಎಂದು ಮನವಿ ಮಾಡಿದರು. ರಾಷ್ಟ್ರೀಯ ಶಿಕ್ಷಣ ನೀತಿ NEP ರದ್ದುಗೊಳಿಸಿ ಅಧಿಕೃತ ಆದೇಶ ಹೊರಡಿಸಬೇಕು. SCP ಆಯೋಗವು ಸಮಾಜದ ವಂಚಿತ ಸಮುದಾಯಗಳ ಶೈಕ್ಷಣಿಕ ಹಿತಾಸಕ್ತಿ ಗಮನದಲ್ಲಿ ಇಟ್ಟುಕೊಂಡು ನೀತಿ ರೂಪಿಸಬೇಕು. ಖಾಸಗಿ ಕ್ಷೇತ್ರಗಳಲ್ಲಿ ಸಾಮಾಜಿಕ ನ್ಯಾಯದ ಹಿನ್ನೆಲೆ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಬ್ಯಾಕ್ಲ್ಯಾಗ್ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು. ಫಾರಂ 57ಕ್ಕೆ ಹಾಕಿರುವವರಿಗೆ ಕೂಡಲೇ ಸಾಗುವಳಿ ಚೀಟಿ ಹಾಗೂ ಹಕ್ಕುಪತ್ರ ನೀಡಬೇಕು. ಮ್ಯಾನೇಜ್ಮೆಂಟ್ ಕೋಟಾದ ಅಡಿಯಲ್ಲಿ ಪ್ರವೇಶ ಪಡೆದ ದಲಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಬೇಕು. ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರುಗಳ ನೇಮಕಾತಿಯಲ್ಲಿ ಮೀಸಲಾತಿಯನ್ನು ಅನುಸರಿಸುವುದು. ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರುವ ಎಲ್ಲಾ ನಿಗಮ ಮಂಡಳಿಗಳಿಗೆ ಸಕಾಲಕ್ಕೆ ಅರ್ಜಿ ಸಲ್ಲಿಸುವ ಅರ್ಹ ಫಲಾನುಭವಿಗಳಿಗೆ ಸಾಲ ಮಂಜೂರು ಮಾಡಬೇಕೆಂದು ವಿವರಿಸಿದರು. ವಿವಿಧ ವಸತಿ ಯೋಜನೆಯಡಿ ಅರ್ಹ ಬಡ ಫಲಾನುಭವಿಗಳಿಗೆ ಮನೆ ಮಂಜೂರು ಮಾಡಬೇಕು. 5 ಲಕ್ಷ ಸಹಾಯಧನ ಹೆಚ್ಚಿಸಬೇಕು. ಬಿ ಬಸವಲಿಂಗಪ್ಪ ಜನ್ಮ ಶತಮಾನೋತ್ಸವವನ್ನು ಸರ್ಕಾರವೇ ಆಚರಿಸಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಗುತ್ತೇದಾರರಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನು 2 ಕೋಟಿ ರೂಪಾಯಿಗೆ ಹೆಚ್ಚಿಸಬೇಕು. ಭೂ ಒಡೆತನ ಯೋಜನೆಯಲ್ಲಿ ಸುಮಾರು ವರ್ಷದಿಂದ ಹಣ ಇರುವುದಿಲ್ಲ. ಕೂಡಲೇ ಸರ್ಕಾರ ಹಣವನ್ನು ಮಂಜೂರು ಮಾಡಬೇಕೆಂದು ಒತ್ತಾಯಿಸಿದರು. ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ಕರ್ನಾಟಕ ಸರ್ಕಾರ 2020ರಲ್ಲಿ ಜಾರಿಗೊಳಿಸಿರುವ ರೈತಾಪಿ ಜನ ವಿರೋಧಿ ಭೂ ಸುಧಾರಣೆ SC/ST ಮೀಸಲಾತಿಗೆ ನಿಗದಿಪಡಿಸಿರುವ 2.5 ಲಕ್ಷದಿಂದ 10 ಲಕ್ಷವರೆಗೆ ಏರಿಸಬೇಕು. ಅರ್ಚಕ ಮತ್ತು ಪೌರ ಕಾರ್ಮಿಕ ಹಕ್ಕೊತ್ತಾಯಗಳು ಸಂವಿಧಾನಕ್ಕೆ ತರಲಾಗಿರುವ 93ನೇ ತಿದ್ದುಪಡಿಯ ಈ ಎಲ್ಲ ಉನ್ನತ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಮೀಸಲಾತಿ ಒದಗಿಸಬೇಕು. ಹಾಸ್ಟೆಲ್ಗಳಿಗೆ ಪೀಠೋಪಕರಣ ಮತ್ತು ಪಾಠೋಪಕರಣ ಸಮರ್ಪಕವಾಗಿ ಪೂರೈಕೆ ಆಗಬೇಕು ಮತ್ತು ನಿರಂತರವಾಗಿ ಪಾಠ ಏರ್ಪಡಬೇಕು. ಹಾಸ್ಟೆಲ್ ಬಯಸಿ ಅರ್ಜಿ ಸಲ್ಲಿಸುವ ಎಲ್ಲ SC/ST ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಬೇಕು. ರಾಜ್ಯದ ನಾಗರಿಕ ಹಕ್ಕುಗಳ ರಕ್ಷಣೆ ಕಾಯ್ದೆ ಮತ್ತು ದೌರ್ಜನ್ಯ ತಡೆ ಕಾಯ್ದೆಗಳ ಅನುಷ್ಠಾನ ಸಮರ್ಪಕ ಆಗುತ್ತಿಲ್ಲ. ಅಪರಾಧಗಳ ಪತ್ತೆ ಮತ್ತು ವಿಚಾರಣೆ ಸರಿಯಾಗಿ ನಡೆಯದೆ ರಕ್ಷಣೆಯಾಗುವ ಪ್ರಮಾಣ ಸರಿಯಾಗಿ ಆಗುವಂತೆ ನಿಗಾವಹಿಸಲು ಪ್ರತ್ಯೇಕ ಸಮಿತಿ ಸ್ಥಾಪಿಸಬೇಕು. ಪ್ರತಿ ಗ್ರಾಮದಲ್ಲಿ ದಲಿತರಿಗಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಮನವಿಯಲ್ಲಿರುವ ಹಕ್ಕುಗಳನ್ನು ಆದ್ಯತೆ ಮೇಲೆ ನಿಗದಿತ ಕಾಲಮಿತಿಯಲ್ಲಿ ಈಡೇರಿಸುವ ನಮ್ಮ ಆಡಳಿತದಲ್ಲಿ ರಾಜ್ಯದ ದಲಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯ ಶಿವಗೇಣಿ ಕಪ್ಗಲ್, ಜಿಲ್ಲಾ ಸಂಚಾಲಕ ಚಿದಾನಂದ್ ಆರೋಲಿ, ಶರಣಪ್ಪ ದಿನ್ನಿ, ಲಕ್ಷ್ಮಣ್ ಕುರ್ಡಿ, ಚನ್ನಬಸವ ಎಕ್ಲಾಸ್ಪುರ್, ಪ್ರಕಾಶ್ ಈರಪ್ಪ, ಹನುಮಂತು ಹುಲಿಗೆಪ್ಪ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಕೃಷ್ಣಾ ನದಿ ಪಾತ್ರದಲ್ಲಿ ಅಕ್ರಮ ಮರಳು ದಂಧೆ ಮಿತಿ ಮೀರಿ ಹೋಗಿದ್ದು ಕಡಿವಾಣ ಅಸಾಧ್ಯ ಎಂಬ ವಾತಾವರಣ ನಿರ್ಮಾಣಗೊಂಡಿದೆ. ಶಾಸಕಿ ಕರೆಮ್ಮ ಜಿ ನಾಯಕ್ ಪುತ್ರ ಸಂತೋಷ್ ಹಾಗೂ ಅವರ ಸಹೋದರ ತಿಮ್ಮಾರೆಡ್ಡಿ ಪೇದೆ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಭಾನುವಾರ ಸಂಜೆ ಜರುಗಿದೆ. ತಾಲೂಕಿನ ಕೃಷ್ಣಾ ನದಿ ಪಾತ್ರದಲ್ಲಿ ಅಕ್ರಮ ಮರಳು ದಂಧೆ ಮಿತಿ ಮೀರಿ ಹೋಗಿದ್ದು ಕಡಿವಾಣ ಅಸಾಧ್ಯ ಎಂಬ ವಾತಾವರಣ ನಿರ್ಮಾಣಗೊಂಡಿದೆ. ಶಾಸಕಿ ಕರೆಮ್ಮ ಜಿ ನಾಯಕರ ಪುತ್ರ ಸಂತೋಷ್ ಹಾಗೂ ಅವರ ಸಹೋದರ ತಿಮ್ಮಾರೆಡ್ಡಿ ಪೇದೆ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಭಾನುವಾರ ಸಂಜೆ ಜರುಗಿದೆ. ತಾಲೂಕಿನ ದೊಣ್ಣಂಬಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿನ ಅಕ್ರಮ ಮರಳು ದಂಧೆ ಹೆಚ್ಚಾಗಿದ್ದು ಗ್ರಾಮಸ್ಥರ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ಸದಲಿಗಿ ಸೂಚನೆ ಮೇರೆಗೆ ಪೇದೆ ಹನುಮಂತ ಬೊಮ್ಮನಹಳ್ಳಿ ಘಟನಾ ಸ್ಥಳಕ್ಕೆ ಹೋಗಿ ಎಚ್ಚರಿಕೆ ನೀಡಿ ಬಂದಿದ್ದಾರೆ. ಬೆಂಬಲಿಗರಿಂದ ವಿಷಯ ತಿಳಿದು ಶಾಸಕಿ ಕರೆಮ್ಮ ಜಿ ನಾಯಕರ ಪುತ್ರ ಸಂತೋಷ್ ನಾಯಕ್ ಹಾಗೂ ಶಾಸಕಿ ಸಹೋದರ ತಿಮ್ಮಾರೆಡ್ಡಿ ಪೇದೆಯನ್ನು ಪ್ರವಾಸಿ ಮಂದಿರಕ್ಕೆ ಕರೆಸಿಕೊಂಡು ಮನ ಬಂದಂತೆ ತಿಳಿಸಿದ್ದಾರೆ. ಪೊಲೀಸರ ವರ್ತನೆ ಅತಿ ಆಯಿತು. ಶಾಸಕರ ಮಾತೆಂದರೆ ಕಿಮ್ಮತ್ತಿಲ್ಲವೇ? ನೀನು ಏಕೆ ಅಲ್ಲಿ ಹೋಗಿ
ನಮ್ಮವರಿಗೆ ತೊಂದರೆ ಕೊಟ್ಟಿರುವೆ, ಅದು ಹೇಗೆ ದೇವದುರ್ಗದಲ್ಲಿ ಪೊಲೀಸರು ಡ್ಯೂಟಿ ಮಾಡ್ತಿದ್ರೆ ನಾವು ನೋಡ್ತೀವಿ ಎಂದು ಬೈದು 4 ರಿಂದ 5 ಜನರ ಗುಂಪು ಪೇದೆ ಹನುಮಂತ ಬೊಮ್ಮನಹಳ್ಳಿ ಮೇಲೆ ಹಲ್ಲೆ ಮಾಡಿದ್ದಾರೆ. ನಾನು ತಪ್ಪು ಮಾಡಿದರೆ ಮೇಲಾಧಿಕಾರಿಗಳಿಗೆ ದೂರು ನೀಡಿ, ಆದರೆ ಏಕಾಏಕಿ ತಾವೆಲ್ಲರೂ ನನಗೆ ಹಲ್ಲೆ ಮಾಡಿದರೆ ಹೇಗೆ? ನಾನು ಕೂಡ ಸ್ಥಳೀಯನಾಗಿದ್ದೇನೆ ಅಂತ ಗೋಗೆರೆದರೂ ಪ್ರಯೋಜನವಾಗಿರಲಿಲ್ಲ. ಫುಟ್ಬಾಲ್ ಒದ್ದಂಗೆ ಥಳಿಸಿದರು ಎಂದು ಪೇದೆ ಹನುಮಂತ ಬೊಮ್ಮನಹಳ್ಳಿ ಅಳುತ್ತಾ ಆಸ್ಪತ್ರೆಯಲ್ಲಿ ನೋವು ಅನುಭವಿಸಿದ್ದಾನೆ. ಒಳಪೆಟ್ಟುಗಳಿಂದ ನೋವು ಅನುಭವಿಸುತ್ತಿರುವ ಪೇದೆ ಹನುಮಂತ ಬೊಮ್ಮನಹಳ್ಳಿ ದೇವದುರ್ಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರು ರಿಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಪ್ರವಾಸಿ ಮಂದಿರದಲ್ಲಿ ಜರುಗಿದ ಘಟನೆ ಸಂದರ್ಭದಲ್ಲಿ ಶಾಸಕಿ ಸಹೋದರ ತಿಮ್ಮಾರೆಡ್ಡಿ, ದಾವೂದ್ ಅವಂಟಿ, ಭೀಮಣ್ಣ ತಳವಾರದೊಡ್ಡಿ, ರಮೇಶ್ ನಾಯಕ್, ರಮೇಶ್ ಕರ್ಕಿಹಳ್ಳಿ ಹಾಗೂ ಶಾಸಕಿ ಕರ್ಯಮ್ಮ ಜಿ ನಾಯಕರ ಆಪ್ತ ಸಹಾಯಕರಾದ ರಫೀಕ್ ಅಹಮದ್ ಅಲಿಯಾಸ್ ಇದ್ದು ಎಂದು ಪೇದೆ ಹನುಮಂತ ಬೊಮ್ಮನಹಳ್ಳಿ ದೂರಿದ್ದಾರೆ. ಪೇದೆ ಹನುಮಂತ ಬೊಮ್ಮನಹಳ್ಳಿ ನೀಡಿದ ದೂರಿನ ಮೇರೆಗೆ ಪಿಐ ಅಶೋಕ್ ಸದಲಗಿ, ಶಾಸಕಿ ಪುತ್ರ ಸಂತೋಷ್ ಹಾಗೂ ಇತರ 7 ಜನರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇವದುರ್ಗ ಶಾಸಕಿ ಕರ್ಯಮ್ಮ ನಾಯಕ್ ಪುತ್ರನಿಂದ ಪೊಲೀಸ್ ಪೇದೆ ಹಲ್ಲೆ, ಆರೋಪಿಗಳ ಬಂಧನಕ್ಕೆ ಶ್ರೀದೇವಿ ನಾಯಕ್ ಆಗ್ರಹ. ಮತ್ತು ಪೇದೆ ಮೇಲೆ ಹಲ್ಲೆ ಪ್ರಕರಣ, ಧರಣಿ ಕುಳಿತ ಶಾಸಕಿ ಕರ್ಯಮ್ಮ ಜಿ ನಾಯಕ್, ಅಹೋರಾತ್ರಿ ಧರಣಿ ಸ್ಥಳಕ್ಕೆ ಎಸ್ಪಿ ಭೇಟಿ, ಉದ್ದೇಶಪೂರ್ವಕ ಷಡ್ಯಂತ್ರ. ಕೇಂದ್ರ ಬಿಜೆಪಿ ಸರ್ಕಾರ ರೈತ ಕಾರ್ಮಿಕ ನೀತಿ ಖಂಡಿಸಿ ಫೆಬ್ರವರಿ 16ರಂದು ಗ್ರಾಮೀಣ ಭಾರತ್ ಬಂದ್, ರೈತರು ಕಾರ್ಮಿಕರು ಬೆಂಬಲಿಸಿ ಜಿ ಅಮರೇಶ್. ಮಸಣ ಕಾರ್ಮಿಕರಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಫೆಬ್ರವರಿ 14ರಂದು ಕುತ್ತಿಗೆ ಮಠ ಕುಡಿ ಎಳೆದು ಪ್ರತಿಭಟನೆ, ಕೆಜಿ ವೀರೇಶ್. ಶ್ರೀ ಭಕ್ತ ಮಾರ್ಕಂಡೇಯ ಜಯಂತಿ, ಪದ್ಮಸಾಲಿ ಸಮಾಜದ ಅಭಿವೃದ್ಧಿ ಶ್ಲಾಘನೀಯ, ಕಿಲ್ಲೇಶ್ರೀ. ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಗುತ್ತಿಗೆ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯ. ವಿಕಲಚೇತನರ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಖಿಲ ಭಾರತೀಯ ವಾಲ್ಮೀಕಿ ಸಮಾಜ ಸೇವಾ ಸಂಘ ವತಿಯಿಂದ ಮನವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮನವಿ. ಪೇದೆ ಮೇಲೆ ಹಲ್ಲೆ, ಶಾಸಕಿ ಪುತ್ರ ಸಹೋದರ ಸೇರಿ 8 ಜನರ ವಿರುದ್ಧ ಕೇಸ್ ದಾಖಲು, ಆರೋಪಿಗಳನ್ನು ಬಂಧಿಸಿದ ಪೊಲೀಸರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು.